ಹಾಯ್ ಹಲೋ ಈಗ ನೋಡ್ತಿರೋ ನೀವು ಪ್ಯಾಟ್ರನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಸ್ಟಿಚ್ ಮಾಡೋದು ಅಂತ ಡೀಟೇಲ್ಡಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸ್ ಇದಾಗಿರುತ್ತೆ. ನೋಡಿ, ಅಳತೆ ಬ್ಲೌಸು ಇದು ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸು. ಸೊ ಈ ಒಂದು ಬ್ಲೌಸ್ದು ಕಟ್ಟಿಂಗ್ದು ಸ್ಟಿಚಿಂಗ್ ವಿಡಿಯೋ ನಿಮಗೆ ಬೇಕು ಅಂದರೆ ಚಾನಲಲ್ಲಿದೆ, ಒಂದು ಸಲ ನನ್ನ ಚಾನಲ್ಗೆ ವಿಸಿಟ್ ಕೊಡಿ. ಇಲ್ಲಾಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಬೇಕಾದ್ರೆ ನಿಮಗೆ ಕೊಡ್ತೀನಿ. ಯಾರೆಲ್ಲ ಈ ಒಂದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ಒಂದು ಸಲ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಒಂದು ಬ್ಲೌಸ್ನ ಯೂಸ್ ಮಾಡ್ಕೊಂಡು ನಾನು ಮೆಜರ್ಮೆಂಟ್ನ ಯೂಸ್ ಮಾಡಿಕೊಂಡು ಈಗ ಬ್ಲೌಸ್ನ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಮೇನ್ ಫ್ಯಾಬ್ರಿಕ್ ಇದು. ಅವರು ನನಗೆ ಒಂದು ಡಿಸೈನ್ನ ಕಳಿಸಿದ್ದಾರೆ ಕಸ್ಟಮರು. ಸೊ ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನನಗೆ ಈ ಡಿಸೈನ್ನ ಕಸ್ಟಮರು ಈ ಡಿಸೈನ್ ಬೇಕು, ಇದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ನನಗೆ ಪಿಕ್ನ ಕಳಿಸಿದ್ದಾರೆ. ಸೊ ಈ ಡಿಸೈನ್ನ ಯಾವ ರೀತಿ ನಾನು ಕಟ್ ಮಾಡ್ಕೊಳ್ತೀನಿ, ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಪೆಟಲ್ ಥರ ಆ ಕಡೆ ಈ ಕಡೆ ಪಟ್ಟಿ ಥರ ಬಂದಿದೆ. ಮೇಲೇನೂ ಅಷ್ಟೇ ಕ್ರಿಸ್ ಕ್ರಾಸ್ ಆಗಿ, ಬಾಟಮ್ಗೂ ಅಷ್ಟೇ ಕ್ರಿಸ್ ಕ್ರಾಸ್ ಆಗಿ ಪಟ್ಟಿ ಬಂದಿರೋದು. ಮಿಡ್ಲಲ್ಲಿ ನಿಮಗೆ ಡೀಪ್ ಅನ್ನೋದು ಬರುತ್ತೆ. ಈ ಪ್ಯಾಟರ್ನಲ್ಲಿ ಬ್ಲೌಸ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು, ಯಾವ ರೀತಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟಿಗೆ ನಾನು ಮೇನ್ ಫ್ಯಾಬ್ರಿಕ್ನ ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ನಾನು ಫ್ರಂಟಿಗೆ ಉಕ್ಕಿಡ್ತಾ ಇದ್ದೀನಿ. ಸೊ ಹಾಗಾಗಿ ಕ್ಲೋಸಿಂಗ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ. ಫಸ್ಟು ಪಾಯಿಂಟ್ ನಿಮಗೆ ಬೇಕಾಗಿರೋದು ಕ್ಲೋಸಿಂಗ್ ನಿಮ್ಮ ಕಡೆ. ಬ್ಯಾಕ್ ಹುಕ್ಕ ಫ್ರಂಟ್ ಹುಕ್ಕ ಅನ್ನೋದು ಮೈಂಡಲ್ಲಿ ಇರಬೇಕು. ಸೊ ಬ್ಯಾಕ್ ಹುಕ್ ಆದರೆ ನಿಮಗೆ ಓಪನ್ ನಿಮ್ಮ ಕಡೆ ಇಟ್ಕೊಳ್ಳಿ, ಫ್ರಂಟ್ ಹುಕ್ ಆದರೆ ಓಪನ್, ಫ್ರಂಟ್ ಹುಕ್ ಆದರೆ ಓಪನ್ ಆ ಕಡೆ ಇಡಿ, ಬ್ಯಾಕ್ ಹುಕ್ ಆದರೆ ಓಪನ್ ನಿಮ್ಮ ಕಡೆ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಫ್ರಂಟ್ ಹುಕ್ ಇಡ್ತಾ ಇದ್ದೀನಿ, ಹಾಗಾಗಿ ಬ್ಯಾಕ್ ಕ್ಲೋಸ್ ಆಗಿರೋದ್ರಿಂದ ನಾನು ಕ್ಲೋಸ್ ಕ್ಲಾತು ನನ್ನ ಕಡೆ ಹಾಕ್ಕೊಳ್ತಾ ಇದ್ದೀನಿ. ಬಿಗಿನರ್ಸಿಗೆ ಇದು ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಡೀಟೇಲಾಗಿ ಹೇಳ್ಕೊಡ್ತಾ ಇರೋದು. ಸೊ ಕ್ಲೋಸ್ ನಿಮ್ಮ ಕಡೆ ಹಾಕ್ಕೊಳ್ಳಿ. ನೀವು ಫ್ರಂಟ್ ಹುಕ್ ಇಡ್ತೀನಿ ಅಂದರೆ ಕ್ಲೋಸ್ ನಿಮ್ಮ ಕಡೆ ಹಾಕ್ಕೊಂಡು ಮಾರ್ಕಿಂಗ್ನ ಸ್ಟಾರ್ಟ್ ಮಾಡಿ. ಮಾರ್ಜಿನ್ ಸಮ ಇಲ್ಲ, ಒಂದು ಸ್ಟ್ರೈಟ್ ಲೈನ್ ಹಾಕೊಂಡು ನಾನು ಮಾರ್ಜಿನ್ ಸಮ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಕ್ಸಸ್ ಇರೋದನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ನನಗೆ ಇವ್ರು ಕೊಟ್ಟಿರುವಂಥ ಬ್ಲೌಸು ನೋಡಿ, ಬ್ಯಾಕ್ ಕ್ಲೋಸ್ ಇದೆ, ಫ್ರಂಟು ಡೀಪ್ ಇದೆ. ಸೊ ಫ್ರಂಟ್ ಯಾವ ಥರ ಅಂತ ನಾನು ನಿಮಗೆ ತೋರಿಸಿಲ್ವಲ್ಲ, ನೋಡಿ ಫ್ರಂಟು ಈ ಥರ ಬಂದಿದೆ. ಇಲ್ಲಿ ಬಾರ್ಡ್ರನ್ನ ಕೊಟ್ಟು ನಾನು ಇಲ್ಲೂ ಮತ್ತು ನೆಕ್ಗೆ ಬಾರ್ಡ್ರನ್ನ ಕೊಟ್ಟು ರೆಡಿ ಮಾಡಿರುವಂಥ ಬ್ಲೌಸು. ಸೊ ತುಂಬಾ ಚೆನ್ನಾಗಿತ್ತು ಅವ್ರು ವೇರ್ ಮಾಡಿದಾಗ. ಸೊ ಹಾಗಾಗಿ ಅವರು ಇದೇ ಬ್ಲೌಸ್ನ ಮೆಷರ್ಮೆಂಟ್ಗೆ ಕೊಟ್ಟಿದ್ದಾರೆ. ಇದೇ ಥರ ಇದೇ ಫಿಟ್ಟಿಂಗ್ ಬೇಕು ಅಂತ ಹೇಳ್ಬಿಟ್ಟು ಈ ಬ್ಲೌಸ್ನ ಕೊಟ್ಟಿರೋದು. ಸೊ ಇದರಲ್ಲಿ ನಾನೀಗ ನಾರ್ಮಲ್ ಬ್ಲೌಸ್ನ ಅಂದರೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಕೊಡ್ತಿದ್ದೀನಿ. ಬ್ಯಾಕಲ್ಲಿ ನಿಮಗೆ ತೋರಿಸೋದಲ್ಲ, ಬ್ಯಾಕಲ್ಲಿ ಈ ಒಂದು ಡಿಸೈನ್ನ ಕೊಡ್ತೀನಿ. ಕ್ರಿಸ್ಕೋಸ್ಕರ ಪಟ್ಟಿ ಥರ ರೆಡಿ ಮಾಡಿಕೊಂಡು ಈ ಕಡೆ ಮತ್ತೆ ಬಾರ್ಡ್ರನ್ನ ಕೊಡಬೇಕಾಗತ್ತೆ. ಸೊ ಇವನ್ನೆಲ್ಲ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ಡೀಟೇಲ್ಡಾಗಿ ನೋಡೋಣ. ಫಸ್ಟಿಗೆ ನೋಡಿ, ಇದು ಕ್ಲೋಸ್ ನೆಕ್ ಆಗಿರುತ್ತೆ. ಡೀಪ್ ನಮಗೆ ನೀವು ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡ್ತಿದ್ದೀನಿ ಅಂದರೆ ನಿಮ್ಮ ಬ್ಲೌಸಲ್ಲಿ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ನೀವು ಇಟ್ಕೊಳ್ಳಿ. ಸೊ ಇವ್ರು ಕಸ್ಟಮರ್ ಎಷ್ಟು ಡೀಪ್ ಆಗ್ತಾರೆ ಅಂತ ನನಗೆ ಅಂದಾಜು ಇರುತ್ತಲ್ಲ. ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೇ ಕಟ್ ಮಾಡ್ಕೊಳ್ತೀನಿ. ನೋಡಿ, ಈಗ ನಮಗೆ ಬ್ಲೌಸ್ ಲೆಂತು ನೋಡಿ 13.5 ಇದೆ. 13.5ಗೆ ನಾನಿಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಡ್ತೀನಿ. ಸೊ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟ ಮೇಲೆ ಇಲ್ಲಿಂದ 13ಕ್ಕೆ ಒಂದು 13.5 ನಮಗೆ ರೆಡಿ ಬೇಕಲ್ವ, 13.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಇಲ್ಲಿಂದ 13.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ 1/2 ಇಂಚು ಅಗೈನ್ ನಾನು ಶೋಲ್ಡರ್ ಅಟ್ಯಾಚ್ಗೆ ಸ್ಟಿಚಿಂಗ್ ಮಾರ್ಜಿನ್ನ ಬಿಡ್ತಿದ್ದೀನಿ. ಇಲ್ಲಿ 1/2 ಇಂಚ್ ಕಂಪಲ್ಸರಿ ಬೇಕಾಗುತ್ತೆ. ಯಾವುದೇ ಬ್ಲೌಸ್ ತೊಗೊಳ್ಳಿ ನಿಮಗೆ ಮಾರ್ಜಿನ್ ಅನ್ನೋದು ಕಂಪಲ್ಸರಿ ಬೇಕಾಗುತ್ತೆ. ಈಗ ನಾನು ಫಸ್ಟಿಗೆ ವೇಸ್ಟ್ನ ಮೆಷರ್ಮೆಂಟ್ ಮಾಡ್ಕೊಳ್ತೀನಿ. ಹೈ ಪಟ್ಟಿನ ಬಿಟ್ಬಿಟ್ಟು ಇಲ್ಲಿಂದ ವೇಸ್ಟ್ನ ಮೆಷರ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ, ಈ ರೀತಿ ನೀಟಾಗಿ ಟೇಪ್ನ ಮತ್ತು ಬ್ಲೌಸು ಎರಡನ್ನೂ ಕೂಡ ಸ್ವಲ್ಪ ಟೈಟಾಗಿ ಈ ರೀತಿ ಇಟ್ಕೊಳ್ತಾ ನೀವು ಈ ರೀತಿಯಾಗಿ ಅಳತೆ ಮಾಡ್ಕೊಳ್ತಾ ಬನ್ನಿ. ನೋಡಿ, ನನಗಿಲ್ಲಿ 25 ಬರ್ತಿದೆ ವೇಸ್ಟ್ ಮೆಷರ್ಮೆಂಟು. 25ರಲ್ಲಿ ನಾನು ಡಿವೈಡೆಡ್/4 ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. 12.5 ಬರುತ್ತೆ. ಮತ್ತೆ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ದಿರ ನೀವು ಟೇಪಲ್ಲೇ ಮೆಷರ್ ಮಾಡಬೇಕು ಅಂದರೆ ನೋಡಿ 6.25 ಬರುತ್ತೆ. 6.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, 6.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಡಾಟ್ನ ಸ್ಟಿಚ್ ಮಾಡ್ತಾ ಇಲ್ಲ. ಸೊ ನಾನಿಲ್ಲಿ ಡೈರೆಕ್ಟಾಗಿ ನೀವು ಇಫ್ ಇನ್ ಕೇಸ್ ನಿಮಗೆ ಡಾಟ್ ಬೇಕು ಅಂದರೆ ನೀವು ಡಾಟ್ನ ಸ್ಟಿಚ್ ಮಾಡ್ಕೋಬೋದು. ಡಾಟ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇಲ್ಲಿ ಡಾಟ್ ಬೇಡ ಅಂದರೆ ನೀವು ವೇಸ್ಟ್ ಎಷ್ಟಿದೆಯೋ ಅಷ್ಟರಲ್ಲಿ ಡಿವೈಡೆಡ್/4 ಮಾಡ್ಕೊಳ್ಳಿ. ಆಮೇಲೆ ಡೈರೆಕ್ಟಾಗಿ ನೀವು ನಿಮ್ಗೆ ಎಷ್ಟು ಮಾರ್ಜಿನ್ ಬೇಕು, ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬೇಕೋ ಅಷ್ಟು ಡೈರೆಕ್ಟಾಗಿ ನೀವು ಮಾರ್ಕ್ನ ಮಾಡ್ಕೊಳ್ಳಿ. ನೀವೇನಾದರೂ ಡಾಟ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತಂದರೆ ನೀವಿಲ್ಲಿ 1 ಇಂಚ್ ಕಂಪಲ್ಸರಿ ಬಿಡಬೇಕಾಗುತ್ತೆ. ನೋಡಿ, ನಾನಿಲ್ಲಿ 6.25ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿ 2 ಇಂಚಸ್ಸು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಡಾಟ್ನ ಸ್ಟಿಚ್ ಮಾಡ್ತಾ ಇಲ್ಲ. ಸೊ ನಿಮಗೆ ಬೇಕು ಡಾಟು ಅಂದರೆ ನೀವಿಲ್ಲಿ
ತಗೋಬೋದು. ನೀವು ಕೇಳ್ಬೋದು ಕ್ವಶನ್, ನಾನು ಯೂಶ್ವಲಿ ಡಾಟ್ನ ಪ್ರಿಫರ್ ಮಾಡ್ತೀನಿ, ವಿತೌಟ್ ಡಾಟು ನನಗೇನು ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಬ್ಲೌಸು ಅಂತ ನಾನು ಅಂತೀನಿ. ಸೊ ಇಲ್ಲಿ ಕೆಲವೊಂದು ಬ್ಲೌಸಸ್ಸಲ್ಲಿ ಕಂಪಲ್ಸರಿ ನೀವು ಡಾಟ್ನ ಸ್ಕಿಪ್ ಮಾಡಬೇಕಾಗಿ ಬರುತ್ತೆ. ಅಂಥ ಬ್ಲೌಸಸ್ಗೆ ನೀವು ಡಾಟ್ನ ಸ್ಕಿಪ್ ಮಾಡ್ಬೋದು. ಇದಕ್ಕೆ ಡಾಟ್ ಸ್ಕಿಪ್ ಮಾಡಬೇಕಂತ ಏನಿಲ್ಲ, ಡಾಟ್ನ ಕೂಡ ನಾವು ಸ್ಟಿಚ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ನಾನಿಲ್ಲಿ ಡಾಟ್ನ ಸ್ಕಿಪ್ ಮಾಡ್ತಾಯಿದ್ದೀನಿ. ಓಕೆನಾ, 2 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಈಗ ನಾವು ಬ್ಲೌಸ್ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಬ್ಲೌಸು ಚೆಸ್ಟ್ ಯಾವ ಸೈಜ್ ಬ್ಲೌಸು ಅನ್ನೋದು ನಾವು ಚೆಸ್ಟ್ ಮೆಷರ್ಮೆಂಟ್ ಮಾಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ಒಂದು ಬ್ಲೌಸ್ ಮೆಷರ್ಮೆಂಟ್ ಸುಮಾರಷ್ಟು ದಿನ ಕಮೆಂಟ್ ಮಾಡ್ತಿದ್ರು, ಈ ಸೈಜ್ ಬೇಕು ಅಂತ. ನೋಡಿ 8 ಅಂದರೆ ಇದು 32 ಸೈಜು ಚೆಸ್ಟ್ ಮೆಷರ್ಮೆಂಟು. ಓಕೆನಾ, 32 ಸೈಜು ಚೆಸ್ಟ್ ಮೆಷರ್ಮೆಂಟು. ವೇಸ್ಟ್ ಮೆಜರ್ ಬಂದು 25 ಇಂಚಸ್ಸು. 32 ಚೆಸ್ಟ್ ಮೆಷರ್ಮೆಂಟು, ವೇಸ್ಟ್ ಬಂದು 25 ಇಂಚಸ್ದು ಬ್ಲೌಸು ನಾನೀಗ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ತಾ ಇರುವಂತಹ ಬ್ಲೌಸು. ಓಕೆನಾ, ಈಗ 8 ನಾನು ಇಲ್ಲಿ ತಗೊಳ್ತೀನಿ. ನೋಡಿ ಇಲ್ಲಿ 8 ಇಂಚು ಚೆಸ್ಟ್ ಮೆಷರ್ಮೆಂಟ್ನ ಮಾಡ್ಕೊಳ್ತೀನಿ. ಎಕ್ಸ್ಟ್ರಾ ಮಾರ್ಜಿನು 2 ಇಂಚಸ್ಸು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ ವಿಡ್ತ್ ಎಷ್ಟು ಮಾರ್ಕ್ ಮಾಡ್ಕೋಬೇಕು ಅಂತ ನೋಡಿ. ನೆಕ್ ವಿಡ್ತು ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನಿಲ್ಲಿ ಟೋಟಲಾಗಿ ತೊಗೊಳ್ತಾ ಇದ್ದೀನಿ 5 ಇಂಚಸ್ಸು ಫುಲ್ ಶೋಲ್ಡರ್ ತೊಗೊಳ್ತಾ ಇದ್ದೀನಿ. ಓಕೆನಾ, 5 ಇಂಚಸ್ಸು ಶೋಲ್ಡರ್ ತೊಗೊಳ್ತಾ ಇದ್ದೀನಿ. 5 ಇಂಚಸ್ಸು ಶೋಲ್ಡರ್ ತೊಗೊಂಡಿದ್ದಾದಮೇಲೆ ನಾನಿಲ್ಲಿ ಟೋಟಲ್ ಶೋಲ್ಡರ್ ಅಂದರೆ ನೆಕ್ ವಿಡ್ತು ಮತ್ತು ಶೋಲ್ಡರ್ ಎರಡೂ ಸೇರಿ ನಾನಿಲ್ಲಿ 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ನಿಮಗೆ ಶೋಲ್ಡರ್ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಉಳಿದಿದ್ದನ್ನು ನೆಕ್ ವಿಡ್ತಿಗೆ ನೀವು ಬಿಡಬೇಕಾಗುತ್ತೆ. ಸೊ ಇಲ್ಲ ನಮಗೆ ಇನ್ನು ಸ್ವಲ್ಪ ಬ್ರಾಡ್ ಆಗಬೇಕು ಅಂದರೆ ನೀವೊಂದು 1/2 ಇಂಚ್ವರೆಗೂ ನೆಕ್ಸ್ಟು ಹೋಗ್ಬೋದು, 5.5ವರೆಗೂ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ಶೋಲ್ಡರ್ ಇರೋದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ನಮಗೆ ಫುಲ್ಲು ಶೋಲ್ಡರ್ ಆಗಿರೋದ್ರಿಂದ ನೋಡಿ 1-2.5 ರೆಡಿ ಬಂದರೆ ಸಾಕು. ನಾನಿಲ್ಲಿ 2 ಇಂಚಿಗೆ ರೆಡಿ ಬರೋ ಥರ ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ 2.25 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 2.25ಗೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ನನಗೆ ರೆಡಿ ಅನ್ನೋದು 2 ಇಂಚ್ ಬರುತ್ತೆ. 2 ಇಂಚು ಶೋಲ್ಡರು ಸಾಕಾಗುತ್ತೆ. ಉಳಿದಿದ್ದನ್ನು ನಾನು ನೆಕ್ ವಿಡ್ತ್ಗೆ ತೊಗೊಳ್ತೀನಿ. ಅಂದರೆ ಇಲ್ಲಿ ನಾನು 2.25 ಇಂಚಷ್ಟು ನೋಡಿ, ಇದು 2.25 ಶೋಲ್ಡರ್ಗೆ ತೊಗೊಂಡ್ರೆ 2.25 ನನಗೆ ನೆಕ್ ವಿಡ್ತ್ಗೆ ಬರುತ್ತೆ. ಸಾಕು, ನೆಕ್ ವಿಡ್ತು 2.25. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಏನಂದರೆ ನೋಡಿ, ನೀವು ಡೀಪ್ ನೆಕ್ ಇಡ್ತಿದ್ರೆ ಇಷ್ಟು ತಗೊಳ್ಳಿ. ಇಲ್ಲ ಅಂದರೆ ನೀವು ನೋಡಿ ಇಲ್ಲಿ ನಾನು ಪಟ್ಟಿ ಥರ ಕ್ರಿಸ್ ಕ್ರಾಸ್ ಥರ ಕೊಡ್ತಿದ್ದೀನಲ್ಲ, ನೀವು ಇನ್ನು ಸ್ವಲ್ಪ ಬ್ರಾಡಾಗಿ ತೊಗೊಂಡ್ರು ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಪ್ಯಾಟರ್ನಲ್ಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನಾನಿಲ್ಲಿ ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ 2.25 ಇಂಚು. ಯಾಕಂದರೆ ನೋಡಿ 2.25 ಇಂಚ್ ಇಲ್ಲಿ ತೊಗೊಳ್ತಾ ಇದ್ದೀನಿ ನೆಕ್ ವಿಡ್ತು. ಇಲ್ಲಿ ನಮಗೆ ಮೇಲೇ ನಿಮಗೆ ನೋಡಿ ಇಲ್ಲಿ ಶೋಲ್ಡರ್ಗೆ ಹತ್ರನೇ ನಮಗೆ ಈ ಕ್ರಿಸ್ ಕ್ರಾಸ್ ಥರ ಪಟ್ಟಿ ಬರೋದಕ್ಕೆ ನಮಗೆ ಶೋಲ್ಡರ್ ಡ್ರಾಪ್ ಸಮಸ್ಯೆ ಬರೋದಿಲ್ಲ. ಬ್ಲೌಸ್ ಅನ್ನೋದು ಬ್ರಾಡಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ 2.25ಗೆ ತೊಗೊಂಡ್ರೆ. ಓಕೆನಾ, ನೀವು ನಾರ್ಮಲ್ ಆಗಿ ಬ್ಲೌಸು ಬೇರೆ ಥರ ನಾವು ನಾರ್ಮಲ್ ಬ್ಲೌಸ್ ಕಟ್ ಮಾಡ್ತೀವಿ ಅನ್ನಂದರೆ ನೀವು 2.25 ತೊಗೊಂಡ್ರೆ ಸಾಕು. 2.25ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದರೆ 2.25ಗೆ ಇಲ್ಲೂ ಕೂಡ 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆಗ ನನಗೆ 5.5 ರೆಡಿ ಬರುತ್ತೆ. ಓಕೆನಾ, 5.5ಗೆ ನಾನಿಲ್ಲಿ ಹೋಗ್ತಿದ್ದೀನಿ. ಇಲ್ಲೂ ಕೂಡ ಅಷ್ಟೇ ನಾನಿಲ್ಲಿ ಇಲ್ಲೂ ಕೂಡ ನಾನು 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿಂದ 5.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನಾವು ಸಾಕಾಗಿಲ್ಲ ಅಂದರೆ ಮತ್ತೆ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಇಲ್ಲೂ ಕೂಡ ನಾನು 5.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ನಮಗೆ ಬೇಕಾಗಿರೋದು ಚೆಸ್ಟ್ ಮೆಷರ್ಮೆಂಟು 32 ಇಂಚಸ್ಸು. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ಫ್ರೆಂಚ್ ಕರ್ವ್ ಸ್ಕೇಲ್ನ ತೊಗೊಂಡು ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಈ ರೀತಿ ಟೇಪ್ನ ಇಟ್ಕೊಂಡು ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಸ್ಕೇಲಲ್ಲಿ ನೀವು ಶೇಪ್ನ ಕೊಡಬೇಕಾಗತ್ತೆ. ಆರ್ಮೋಲ್ ಶೇಪ್ನ ಕೊಟ್ಟಿದ್ದಾದಮೇಲೆ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. 1/2 ಇಂಚ್ ನಾವು ಮಾರ್ಜಿನ್ಗೆ ಬಿಟ್ಟು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ಇಲ್ಲಿಂದ ಈ ರೀತಿ ಚೆಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ 6.25 ಬರ್ತಿದೆ. ನಮ್ಮ ಒಂದು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ನಮಗೆ 6.25 ಆರ್ಮೋಲ್ ಬರ್ತಿದೆಯಲ್ಲ, ಸೊ ಇಲ್ಲೂ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ. ಶೋಲ್ಡರ್ ಅಟ್ಯಾಚಿಂದ ಹಿಡಿದು ಇಲ್ಲಿವರೆಗೂ ನೀಟಾಗಿ ರೀತಿ ನೋಡಿ ಎಷ್ಟು ಬರ್ತಿದೆ, ನಮಗೆ 7.25 ಬರ್ತಿದೆ. ನಾವೀಗ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸ್ಕೊಂಡು ಲೆಕ್ಕ ಹಾಕ್ಕೊಳ್ಳೋಣ. ನೋಡಿ ಕೌಂಟ್ ಮಾಡೋಣ. ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾವು ಕೌಂಟ್ ಮಾಡಿಕೊಂಡ್ರೆ ನಮಗೆ ನೋಡಿ ಕರೆಕ್ಟಾಗಿ 7.25 ಬರ್ತಿದೆ. ಸಾಕಿಷ್ಟು. ನಾನು ಇದರಲ್ಲಿ ಯಾವುದೇ ರೀತಿ ಕಡಿಮೆ ಮಾಡ್ತಾಯಿಲ್ಲ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇದು ಯಾಕಪ್ಪ ಇಷ್ಟು ಕ್ರಾಸಾಗಿ ಬರ್ತಿದೆ ಅಂದರೆ ನಿಮಗೆ ಗೊತ್ತಿರಬೇಕು, ನಾನು ಇಲ್ಲಿ ಡಾಟ್ಸ್ನ ಸ್ಟಿಚ್ ಮಾಡ್ತಾಯಿಲ್ಲ.
ಡಾಟ್ನ ಸ್ಕಿಪ್ ಮಾಡಿದ್ದೀನಿ, ಹಾಗಾಗಿ ನನಗೆ ಇಷ್ಟೊಂದು ಕ್ರಾಸಾಗಿ ಬರ್ತಿದೆ. ಸೊ ಇದು ನೀವೇನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಇಷ್ಟು ಕ್ರಾಸಾಗಿ ಯಾಕೆ ಬಂದಿದೆ ಅಂದರೆ ಇಲ್ಲಿ ನಾನು ಡಾಟ್ನ ಸ್ಟಿಚ್ ಮಾಡ್ತಾ ಇಲ್ಲ, ಹಾಗಾಗಿ ಇಷ್ಟು ಬಂದಿದೆ. ಓಕೆನಾ. ಈಗ ನಾನಿಲ್ಲಿ ಡೀಪ್ನ ಪಟ್ಟಿ, ನನಗೆ ಈಗ ಅಂದಾಜು ನಂಗೆ ಗೊತ್ತು ನಾನು ಈ ಕಸ್ಟಮರ್ ಎಷ್ಟು ಡೀಪ್ ಆಗ್ತಾರೆ ಅಂತ. ಸೊ ಅಂದಾಜು ಮೇಲೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ನಿಮ್ಮ ಒಂದು ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆಯೋ ಅಷ್ಟು, ಈ ಪಟ್ಟಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟು ಉಳಿದಿದ್ದನ್ನೆಲ್ಲ ನೀವು ಡೀಪ್ಗೆ ಇಟ್ಕೋಬೋದು. ನೋಡಿ ಇಲ್ಲಿಂದ ನಾನು 3.5ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿ ಏನು 2.25 ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದೇ 2.25ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಂಡ್ಮೇಲೆ ನಾನಿಲ್ಲಿ ಪಟ್ಟಿ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ, ಸೊ ಇಲ್ಲಿ ನನಗೆ ಕ್ರಿಸ್ ಕ್ರಾಸ್ ಥರ ಒಂದು ಪಟ್ಟಿ ಬರುತ್ತೆ, ಇಲ್ಲಿ ಕ್ರಿಸ್ ಕ್ರಾಸ್ ಥರ ಒಂದು ಪಟ್ಟಿ ಬರುತ್ತೆ. ಸೊ ಈಗ ನೋಡಿ ಇಲ್ಲೂ ಕೂಡ ಸೇಮ್ ಅದೇ ಮೆಜರ್ಮೆಂಟ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ನಾನು ಸ್ಟ್ರೈಟ್ ಲೈನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ನೀವು ಬೇರೆ ಡೀಪ್ ಶೇಪ್ ಕೊಡ್ತಾ ಇದ್ದೀನಿ ಅನ್ನೋದ್ರೆ ಇಲ್ಲಿಂದನೇ ನೀವು ಡೈರೆಕ್ಟಾಗಿ ಮಾರ್ಕ್ ಮಾಡ್ಕೋಬೋದು. ನಾನು ನೋಡಿ ಇಲ್ಲಿಂದ ಸ್ಟ್ರೈಟ್ ಲೈನ್ ಕೊಟ್ಟೆ, ಈ ರೀತಿ ಸ್ಟ್ರೈಟ್ ಲೈನ್ನ ಕೊಟ್ಟು ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೀವು ಬೆಲ್ಟ್ನ ಎಲ್ಲಿ ಕೊಡಬೇಕು ಅನ್ನೋದು ಕೂಡ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಂದ ನಾನು ಒಂದು 2.5 ಇಂಚಿಂದ ಈ ಕ್ರಿಸ್ ಕ್ರಾಸ್ ಥರ ಪಟ್ಟಿನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಇಲ್ಲಿಂದ ಕೊಡ್ತೀನಿ ನಾನು. ಇಲ್ಲಾಂದರೆ ಇನ್ನೊಂದು 1/2 ಇಂಚ್ ನೀವು ಮೇಲಕ್ಕೆ ತೊಗೊಳ್ತೀನಿ ಅಂದ್ರೂ ತೊಗೋಬೋದು. ನೋಡಿ ಯಾವ ರೀತಿ ಕೊಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ಬ್ಯಾಕ್ ಪಾರ್ಟ್ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೇನೇ ಡೌಟ್ಸ್ ಇದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಸೊ ಈಗ ಮಾರ್ಕಿಂಗ್ ಪ್ರಕಾರ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ನಿಮಗೆ ನೆಕ್ ವಿಡ್ತ್ ಜಾಸ್ತಿ ಬೇಕು, ಬ್ರಾಡ್ ಆಗಬೇಕು ಅಂದರೆ ನೆಕ್ ವಿಡ್ತ ನೀವು 3 ಇಂಚಸ್ವರೆಗೂ ತೊಗೋಬೋದು. ಸೊ ದೊಡ್ಡ ಸೈಜ್ ಬ್ಲೌಸ್ ಆದರೆ ನೀವು 3 ಇಂಚಸ್ವರೆಗೂ ಹೋಗಿ ನಿಮಗೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ಮಾರ್ಕ್ ಮಾಡೋದು ನೋಡೋಣ. ಇದೇ ಕ್ಲಾತ್ನ ನಾನು ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ತೀನಿ. ನೋಡಿ ಉಲ್ಟಾ ತಿರುಗಿಸ್ಕೊಂಡು ನಾವೀಗ ಫ್ರಂಟ್ಗೆ ಮಾರ್ಕಿಂಗ್ನ ಮಾಡೋಣ. ನೋಡಿ ಫ್ರಂಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಬ್ಯಾಕ್ ಪಾರ್ಟ್ ಏನು ನಾವು ತೊಗೊಂಡಿದ್ದೀವೋ ಆ ಬ್ಯಾಕ್ ಪಾರ್ಟ್ನ ನೀಟಾಗಿ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ಈ ರೀತಿ ಪ್ಲೇಸ್ನ ಮಾಡಿಕೊಂಡು ನೀವು ಕಂಪಲ್ಸರಿ ನೀವು ಉಪ್ಪಟ್ಟಿ ಐಪಟ್ಟಿಗೆ ಮಾರ್ಜಿನ್ನ ಬಿಡಬೇಕಾಗತ್ತೆ. ಉಪ್ಪಟ್ಟಿ ಐಪಟ್ಟಿಗೆ ನಾನಿಲ್ಲಿ ಮಾರ್ಜಿನ್ನ ಬಿಡ್ತಿದ್ದೀನಿ. ಮಾರ್ಜಿನ್ನ ಬಿಟ್ಟು ನೀಟಾಗಿ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನ ಜಸ್ಟ್ ನಮಗೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟ್ಗೆ ಮಾರ್ಕಿಂಗ್ನ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಕ್ಕೆ ನೆಕ್ ವಿಡ್ತ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನೋಡಿ ನಾನಿಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ. ನಾನು ಟೋಟಲ್ 5.5 ಇಂಚ್ ತೊಗೊಂಡಿದ್ದೆ. 5.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ನೆಕ್ ವಿಡ್ತ್ ನಾನು ಯಾವುದೇ ರೀತಿ ಚೇಂಜ್ ಮಾಡ್ತಾ ಇಲ್ಲ, ಶೋಲ್ಡರ್ ಯಾವುದೇ ರೀತಿ ಚೇಂಜ್ ಮಾಡ್ತಾ ಇಲ್ಲ. ಬ್ಯಾಕ್ ಎಷ್ಟು ತೊಗೊಂಡಿದ್ದೀನೋ ಫ್ರಂಟಲ್ಲೂ ಕೂಡ ಅಷ್ಟೇ ತೊಗೊಳ್ತಾ ಇದ್ದೀನಿ. 6 ಇಂಚಸ್ಸು 1/2 ಇಂಚಲ್ಲಿ ಉಪ್ಪಟ್ಟೆ ಐಪಟ್ಟಿಗೆ ಸೇರಿಸಿ ನಾನು ಇಲ್ಲಿ 6 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬ್ಯಾಕ್ ಏನಿದೆಯೋ ಸೇಮ್ ಅದೇ ರೀತಿ ಫ್ರಂಟಿಗೂ ಕೂಡ ಮಾರ್ಕ್ನ ಮಾಡ್ಕೊಂಡಿರೋದು ನಾನು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನೋಡ್ಕೊಳ್ಳಿ ಎಷ್ಟು ನಾವು ತೊಗೊಂಡಿದ್ದು 5.5 ಇಂಚು ತೊಗೊಂಡಿದ್ದೀವಿ ನಾವು. ಸೊ ನಾನಿಲ್ಲಿ 1/2 ಇಂಚು ಆ್ಯಡ್ ಮಾಡಿಕೊಂಡು 6 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಫ್ರಂಟ್ ಪಾರ್ಟಲ್ಲಿ 1/2 ಇಂಚು ಆರ್ಮೋಲ್ ಡೌನಿಂಗ್ನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಎಕ್ಸ್ಟೆಂಡ್ ಮಾಡಿಕೊಂಡು ನಾನಿಲ್ಲಿ ಪ್ರಿನ್ಸೆಸ್ ಕಟ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಆರ್ಮೋಲ್ನ ನಾನಿಲ್ಲಿ ಎಕ್ಸ್ಟೆಂಡ್ನ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನೋಡಿ ನಾನು ಇಲ್ಲಿಂದ ಡಾಟ್ನ ಸ್ಟಿಚ್ ಮಾಡ್ತಾ ಇಲ್ಲ, ಹಾಗಾಗಿ ಇಲ್ಲಿಂದ ಒಂದು ಕ್ರಾಸ್ ಆಗಿ ಈ ರೀತಿ ಇಲ್ಲಿ ಕ್ರಾಸ್ ಆಗಿ ಒಂದು 1/4 ಇಂಚಷ್ಟು ಈ ಕಡೆ ಕಟ್ ಮಾಡ್ಕೊಳ್ತೀನಿ. ಡಾಟ್ನ ನಾವು ಸ್ಟಿಚ್ ಮಾಡೋದಾದರೆ ಕ್ರಾಸ್ ಆಗಿ ಈ ಕಡೆ ಕಟ್ ಮಾಡ್ಕೊಳ್ತೀವಿ. ವಿತೌಟ್ ಡಾಟ್ ಬ್ಲೌಸ್ಗಾದರೆ ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಈ ಕಡೆ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದನ್ನ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಏನು ಪ್ರಾಬ್ಲಮ್ಮು ಬರೋದಿಲ್ಲ. ಸೊ ಈಗ ನಾನು ಅವರ ಒಂದು ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಮೆಜರ್ಮೆಂಟ್ ಬ್ಲೌಸ್ನ ತಗೊಳ್ಳಿ. ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ ಅವರು ಅಂತಂದರೆ ನೀವು ಅವರ ಬಾಡಿ ಮೆಜರ್ಮೆಂಟ್ನ ತಗೋಬೇಕಾಗತ್ತೆ. ನೋಡಿ ನಾನು ಅಫೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ ಅವರ ಅಫೆಕ್ಸ್ ಪಾಯಿಂಟ್ ಬಂದು ನಮಗೆ 8.5 ಬರ್ತಿದೆ. ನೋಡಿ 8.5 ಬರ್ತಿದೆ.
ನಾನು 9 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಸ್ಟಿಚಿಂಗ್ ಮಾರ್ಜಿನ್ನು ಸೇರಿಸಿ. ಓಕೆನಾ, ನೋಡಿ 9 ಇಂಚಸ್ಗೆ ಒಂದು ಮಾರ್ಜಿನ್ನ ಮಾಡಿಕೊಂಡೆ ಅಫೆಕ್ಸ್ ಪಾಯಿಂಟು. ಸೊ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಅಂಡರ್ ಬಸ್ಟ್ ಲೈನ್ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಅಂಡರ್ ಬಸ್ಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೀವು ಫಾರ್ಮುಲಾ, ಸುಮಾರಷ್ಟು ಜನ ಕಮೆಂಟ್ ಮಾಡ್ತೀರಾ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಟ್ಟಿಂಗ್ ಮಾಡೋದು ತೋರಿಸಿ ಅಂತ. ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಟ್ಟಿಂಗ್ ಮಾಡೋದು ತೋರಿಸೋದಾದರೆ ನಾವು ಅಫೆಕ್ಸ್ ಪಾಯಿಂಟ್ ಯಾವುದೇ ರೀತಿ ಫಾರ್ಮುಲಾ ಇಲ್ಲ, ಅವರ ಒಂದು ಬಾಡಿ ಮೆಜರ್ಮೆಂಟ್ನೇ ತಗೋಬೇಕಾಗತ್ತೆ ನೀವು. ಅದು ಬಿಟ್ಟು ಈಗ ಕ್ಯಾಲ್ಕುಲೇಟರ್ ತಗೊಂಡು ಅವರ ಚೆಸ್ಟ್ ಸೈಜ್ನ ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ, ನಿಮಗೆ ಆನ್ಸರ್ ಅನ್ನೋದು ಬರುತ್ತೆ. ಇವಾಗ ಇವ್ರಿಗೆ 32 ಇದೆ ಚೆಸ್ಟ್, ಅಪ್ಪರ್ ಚೆಸ್ಟ್ದು. ಸೊ ಫುಲ್ ಬಸ್ಟ್ದಾದರೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಫುಲ್ ಬಸ್ಟ್ ಮೆಜರ್ಮೆಂಟ್ನ ತಗೋಬೇಕಾದ್ರೆ ನೋಡಿ ಇಲ್ಲಿಂದ ನಾನು ಅಂಡರ್ ಬಸ್ಟ್ಗೆ ತೊಗೊಂಡಲ್ವಾ, ಇಲ್ಲಿಂದ ಇಲ್ಲಿಗೆ 8 ಇಂಚಸ್ಸು. ಫುಲ್ ಬಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋದಾದರೆ ನೋಡಿ 8.5 ಇಂಚಸ್ ಬರುತ್ತೆ. 8.5 ಇಂಚಸ್ ಅಂದರೆ ನಮಗೆ ಇವಾಗ 34 ಬರುತ್ತೆ. ಈಗ 34ನ ನೋಡಿ 34 ಡಿವೈಡೆಡ್ ಬೈ 12 ಮಾಡಿಕೊಂಡ್ರೆ ಇವರ ಒಂದು ಅಂಡರ್ ಬಸ್ ಲೈನು ಬರುತ್ತೆ. ಎಷ್ಟು? 2.8 ಇಂಚ್ ಬರುತ್ತೆ. ಓಕೆನಾ, 2.8 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇವರ ಒಂದು ಫುಲ್ ಬಸ್ಟ್ ಮೆಜರ್ಮೆಂಟ್ ಬಂದು ನೋಡಿ, ಫುಲ್ ಬಸ್ಟ್ ಬಂದು 34 ಇದೆ, ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ, ನಿಮಗೆ ಇಲ್ಲಿ ಬರೋದು ಅಂಡರ್ ಬಸ್ಟ್ ಲೈನ್ ಆಗಿರುತ್ತೆ. ಸೊ ಇಷ್ಟಾದಮೇಲೆ ಇಲ್ಲಿಂದ ಮತ್ತೆ ನಾವು ವೇಸ್ಟ್ ಲೈನು, ಅಂದರೆ ನಮಗೆ ಇವಾಗ ನಾರ್ಮಲ್ ಬ್ಲೌಸ್ಗಾದರೆ ನಾವು ಪಟ್ಟಿನ ಕೊಡ್ತೀವಲ್ಲ, ಸೊ ಆ ಪಟ್ಟಿ ಶೇಪ್ ಬೆಲ್ಟ್ ಕೊಡ್ತೀವಲ್ಲ, ಸೊ ಆ ಶೇಪ್ ಬೆಲ್ಟ್ ನಾವು ಈ ಪ್ರಿನ್ಸಸ್ ಕಟ್ಟಿಗೆ ಸ್ಟಿಚ್ ಮಾಡಲ್ಲ. ಸೊ ಹಾಗಾಗಿ ನಾನಿಲ್ಲಿ ವೇಸ್ಟಿಗೆ ಪಟ್ಟಿನ 2ರಿಂದ 2.5 ಇಂಚನ್ನ ತೊಗೊಳ್ಳಿ. ನೋಡಿ ನನಗಿಲ್ಲಿ 2.5 ಇಂಚ್ ಬರ್ತಿದೆ ಬ್ಯಾಕ್ಗೆ ಕಂಪೇರ್ ಮಾಡಿದ್ರೆ. ಸೊ 2.5 ಇಂಚ್ಗೆ ನಾನು ತೊಗೊಳ್ತಾ ಇದ್ದೀನಿ. ಇಷ್ಟು 2 ಇಂಚ್ ತೊಗೊಳ್ಳಿ ಇಲ್ಲ 2.5 ಇಂಚ್ ತೊಗೊಳ್ಳಿ, ಅಂದರೆ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರದ್ದು ಚೆಸ್ಟು ಹೆವಿ ಚೆಸ್ಟ್ ಅಲ್ಲ, ನಿಮಗೆ ಕಡಿಮೆ ಚೆಸ್ಟ್ ಇರೋದ್ರಿಂದ ನಿಮಗೆ ಈ ಒಂದು ಪಟ್ಟಿ ಅನ್ನೋದು ಕಡಿಮೆ ಆಗುತ್ತೆ. ಜಾಸ್ತಿ ಚೆಸ್ಟ್ ಇದ್ದರೆ ಈ ಪಟ್ಟಿ ಅನ್ನೋದು ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಆಗ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ, ಇಷ್ಟಾದಮೇಲೆ ಇವ್ರದ್ದು ಒಂದು ಬ್ಲೌಸಲ್ಲಿ ಫ್ರಂಟ್ ಪಾರ್ಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಬ್ಯಾಕ್ ಪಾರ್ಟು ಆ್ಯಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಫ್ರಂಟ್ ಪಾರ್ಟು ಅಷ್ಟೇ ಬರ್ತಿದೆ. ಸೊ ಒಂದ್ಸಲ ಫ್ರಂಟ್ ಪಾರ್ಟಲ್ಲೂ ನಮಗೆ ಬ್ಲೌಸ್ ಲೆಂತ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ, ಆವಾಗ ಗೊತ್ತಾಗುತ್ತೆ ನಮಗೆ. ನೋಡಿ ಇವ್ರದ್ದು ಫ್ರಂಟ್ ಪಾರ್ಟ್ ಏನಿದೆಯೋ ಬ್ಲೌಸು ಲೆಂತು, ಬ್ಯಾಕ್ ಪಾರ್ಟು ಕೂಡ ಅಷ್ಟೇ ಬರ್ತಿದೆ. ಸೊ ಇದು ಪ್ರಿನ್ಸಸ್ ಕಟ್ ಆಗಿರುತ್ತೆ. ಇಲ್ಲಿ ನಮಗೆ ಶೇಪ್ ಬೆಲ್ಟ್ ಅಟ್ಯಾಚ್ಗೆ ಏನಕ್ಕೂ ಅವಶ್ಯಕತೆ ಇಲ್ಲ. ಸೇಮ್ ನಾನು ಬ್ಯಾಕ್ ಎಷ್ಟು ತೊಗೊಂಡಿದ್ದೀನೋ ಫ್ರಂಟು ಅಷ್ಟೇ ತೊಗೊಳ್ತಾ ಇದ್ದೀನಿ. ಇಲ್ಲಿ ಏನು ನಾನು ಎಕ್ಸ್ಟೆಂಡು ಮಾಡ್ತಾ ಇಲ್ಲ. ಸೊ ಎಕ್ಸ್ಟೆಂಡ್ ಮಾಡಬೇಕಾದ ಬ್ಲೌಸಸ್ಸು ಬರುತ್ತೆ, ಯಾವುದಕ್ಕೂ ಎಕ್ಸ್ಟೆಂಡ್ ಮಾಡೋದು ಬೇಡವಾ ಅಂತ ಕ್ವಶನ್ ನೀವು ಕಮೆಂಟ್ ಮಾಡಬೇಡಿ. ಎಲ್ಲದಕ್ಕೂ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಈ ಬ್ಲೌಸಲ್ಲಿ ಬ್ಯಾಕ್ ಎಷ್ಟಿದೆಯೋ ಫ್ರಂಟು ಅಷ್ಟೇ ಇದೆ. ಸೊ ನಾನಿಲ್ಲಿ ನಿಮಗೆ ಬೇಕು ಅಂದರೆ ಚೆಸ್ಟು, ಅದನ್ನೇ ಹೇಳೋದು, ನಿಮಗೆ ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು ಕೂಡ. ಇವ್ರದ್ದು ಚೆಸ್ಟು ಹೆವಿ ಚೆಸ್ಟ್ ಅಲ್ಲ, ಸ್ವಲ್ಪ ಚೆಸ್ಟ್ ಇರೋದ್ರಿಂದ ನಾನಿಲ್ಲೊಂದು 1/4 ಇಂಚಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಓಕೆನಾ, ಎಕ್ಸ್ಟೆಂಡ್ನ ಮಾಡಿಕೊಂಡು ನೋಡಿ ಇದು ಅಂಡರ್ ಬ್ರಸ್ಟ್ ಲೈನ್ ಆಗಿರುತ್ತೆ, ಇದು ವೇಸ್ಟ್ ಲೈನ್ ಆಗಿರುತ್ತೆ, ಇದು ಅಫೆಕ್ಸ್ ಪಾಯಿಂಟ್ ಆಗಿರುತ್ತೆ. ಓಕೆನಾ, ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಅಫೆಕ್ಸ್ ಟು ಅಫೆಕ್ಸು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ನಾನು ಉಪ್ಪಟ್ಟು ಹೇಳ್ಬಿಟ್ಟಿದ್ದು ಲೈನ್ನ ಹಾಕ್ಬಿಡ್ತೀನಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆನಾ, ಅಫೆಕ್ಸ್ ಟು ಅಫೆಕ್ಸು ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡಿ. ನಿಮ್ಮ ಒಂದು ಚೆಸ್ಟ್ ಮೆಷರ್ಮೆಂಟ್ ಮೇಲೆ 32 ಚೆಸ್ಟ್ ಅಲ್ವಾ, ಇದು 32 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ, ಆಗ ನಿಮಗೆ ಇಲ್ಲಿ ಅಫೆಕ್ಸ್ ಟು ಅಫೆಕ್ಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ಅಫೆಕ್ಸ್ ಟು ಅಫೆಕ್ಸ್ ನಂಗೆ ಬರ್ತಿದೆ 3.2 ಇಂಚಸ್ಸು. 3.2 ಇಂಚಸ್ಗೆ ನಾನು ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 3.2 ಇಂಚಸ್ಸು. ಇಲ್ಲಿ ನಾನು 1/2 ಇಂಚ್ ಇದರಲ್ಲಿ ಕಡಿಮೆ ಮಾಡಿಕೊಂಡು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಇಲ್ಲಿಗಿಂತೂ ಇಲ್ಲಿ 3.2 ಇದೆಯಲ್ಲ, ಇಲ್ಲಿ ನಾನು 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ನಮಗೆ ಇದು ಚೆಸ್ಟ್ ಹೆವಿ ಚೆಸ್ಟ್ ಅಲ್ಲ, ನಾನು ಜಸ್ಟ್ ಇಲ್ಲಿ 2 ಇಂಚಸ್ ಅಷ್ಟೇ ತೊಗೊಳ್ತೀನಿ. ನಿಮ್ಮ ಒಂದು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಈ ಒಂದು ಡಾಟ್ ವಿಡ್ತ್ನ ತಗೊಳ್ಳೋದು. ಓಕೆನಾ, ಇಲ್ಲಿಂದ ಒಂದು 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈಗ ನಾನು ಇದು ಕಮೆಂಟ್ ಮಾಡಿದ್ರು ಒಬ್ಬರು, ಇಲ್ಲಿ ಎಷ್ಟಕ್ಕೆ ನಾವು ಡಾಟ್ನ ಮಾರ್ಕ್ ಮಾಡ್ಕೋಬೇಕು ಅಂತ. ನೋಡಿ ಇದಕ್ಕೆ ಯಾವುದೇ ರೀತಿ ಫಾರ್ಮುಲಾ ಏನೂ ಇಲ್ಲ, 1 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೀವು ದೊಡ್ಡ ಸೈಜ್ ಬ್ಲೌಸ್ ಆಯಿತು ಅನ್ನೋದಾದರೆ 1.5 ಇಂಚ್ವರೆಗೂ ಹೋಗ್ಬೋದು. ಇದು ಚಿಕ್ಕ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 1 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಈ ಡಾಟ್ನ ಇಲ್ಲಿಗೆ ಸೇರಿಸ್ತೀನಿ. ಓಕೆನಾ, ಇಲ್ಲಿಗೆ ಸೇರಿಸಿದ್ದಾದಮೇಲೆ ಈಗ ನಾನು ಇಲ್ಲಿ ಫ್ರಂಟ್ ಶೇಪ್ನ ತೆಗಿತೀನಿ. ನೋಡಿ ಫ್ರಂಟ್ನ ಶೇಪ್ನ ತೆಗೆದಾಗ ನಿಮ್ಗೆ ಇಲ್ಲಿ ಚೇಂಜಸ್ಸು ಗೊತ್ತಾಗುತ್ತೆ. ನೋಡಿ ಇಲ್ಲಿಂದ ನಾನು 1/4 ಇಂಚಷ್ಟು ಒಳಗೆ ಬರ್ತೀನಿ. 1/4 ಇಂಚಷ್ಟು ಒಳಗೆ ಬಂದು ಒಂದು ಸ್ಟ್ರೈಟ್ ಲೈನು ಇಲ್ಲಿಂದ ಈ ರೀತಿ ಹಾಕ್ತೀನಿ. ಈಗ ಇಲ್ಲಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ಶೇಪ್ನ ಡ್ರಾ ಮಾಡಿದ್ದೀನಿ ನಾನು
ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಇಲ್ಲಿಗೆ ನಮಗೆ ನೋಡಿ ಇಲ್ಲಿಗೆ 1 ಇಂಚ್ಗೆ ಮಾರ್ಕ್ ಮಾಡಿ ಇಲ್ಲಿ ಶೇಪ್ನ ಈ ರೀತಿ ಕೊಡಬೇಕಾಗತ್ತೆ. ಓಕೆನಾ? ಈ ರೀತಿ ಕೊಟ್ಟಿದ್ದಾದಮೇಲೆ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿಂದ ನೋಡಿ ನೀವೀಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ 8 ಇಂಚಸ್ ಚೆಸ್ಟ್ ಅಲ್ವಾ, ನಾನಿಲ್ಲಿ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟಲ್ಲಿ ಚೆಸ್ಟ್ಗೆ. ಸೊ ಯಾಕೆ ಅಂದರೆ ನಮಗೆ ಚೆಸ್ಟ್ ಪಾರ್ಟ್ ಹತ್ರ ಇಲ್ಲಿ ಡಾಟ್ಗೆ ನಮಗೆ ಕ್ಲಾತ್ ಬೇಕಾಗುತ್ತೆ. ಡಾಟ್ಗೆ ಅಂದರೆ ಸಾರಿ ಪ್ರಿನ್ಸಸ್ ಕಟ್ಗೆ. ಸೊ ನಮಗೆ ಸ್ವಲ್ಪ ಲೂಸಿಂಗ್ ಬೇಕು ಅಂದರೆ ಫ್ರಂಟಲ್ಲಿ, ಸೊ ಹಾಗಾಗಿ ನಾನಿಲ್ಲಿ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 2 ಇಂಚಸ್ಸು ನಮಗೆ ಎಕ್ಸ್ಟ್ರಾ ಮಾರ್ಜಿನು. ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ ನಾನೊಂದು 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ 1 ಇಂಚ್ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ. ಓಕೆನಾ? ಇಷ್ಟಾದಮೇಲೆ ಈಗ ನಾವು ನೋಡಿ ಇಲ್ಲಿಂದ ನಮಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ನಮಗೆ ಎಷ್ಟು ಬೇಕಾಗಿರೋದು 7/4 ಇಂಚ್ ಬೇಕಲ್ವಾ? ನೋಡಿ 7/4 ಇಲ್ಲಿಗೆ ಬರುತ್ತೆ. ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟಿದೆ? 1.5 ಇಂಚ್ ಇದೆ. 1.5 ಇಂಚಲ್ಲಿ 1/2 ಇಂಚ್ ಇಲ್ಲಿ ಮಾರ್ಜಿನ್ಗೆ ಹೋದರೆ 1 ಇಂಚ್ ಉಳ್ಕೊಳ್ಳುತ್ತೆ. ಆ 1 ಇಂಚು ನಾನಿಲ್ಲಿ ಡಾಟ್ ಆಗಿ ಕನ್ವರ್ಟ್ ಮಾಡ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡಿದ್ದಾದಮೇಲೆ ಇಲ್ಲೂ ಕೂಡ ಈ ರೀತಿ ಶೇಪ್ನ ಕೊಡ್ತೀನಿ. ಇಷ್ಟು ಗ್ಯಾಪ್ ಕೊಡಬೇಡಿ. ಇಲ್ಲಿಂದ ನೋಡಿ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ ನಾನು. ಇಲ್ಲಿ ಪ್ರಿನ್ಸಸ್ ಕಟ್ ಶೇಪು ನೋಡಿ ಈ ರೀತಿ ಸ್ಮೂತಾಗಿ ನಮಗೆ ಈ ರೀತಿ ಡ್ರಾನ ಮಾಡ್ಕೊಳ್ಳಿ. ಆಗ ನಮ್ಗೆ ಇಲ್ಲಿ ನೋಡಿ ರೌಂಡ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ಆಗ ನಮ್ಮ ಕಪ್ ಶೇಪು ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ಮಾರ್ಕ್ನ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಡಾಟ್ ಲೆಂತ್ನ. ನೋಡಿ ಇಲ್ಲಿಂದ 4.5 ಇಂಚ್ ಇದೆ. ಇಲ್ಲಿಂದ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲೂ 4.5 ಇಂಚಿನ ಸ್ವಲ್ಪ 1/4 ಇಂಚು ನನಗೆ ಹೆಚ್ಚು ಕಮ್ಮಿ ಬರುತ್ತೆ. ಇಲ್ಲಿ ನಾನು ಈ ರೀತಿ 1/4 ಇಂಚನ್ನ ಶೇಪ್ ಕೊಡ್ತೀನಿ ಇಲ್ಲಿಗೆ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ನ. ಇಲ್ಲಿಂದ ಇಲ್ಲಿಗೆ 2.5 ಇಂಚು ಮತ್ತು ಇಲ್ಲಿಂದ ನೋಡಿ ನಮಗೆ ಎಷ್ಟು ಬರುತ್ತೆ? 7.25 ಇಂಚು ರೆಡಿ ಬರುತ್ತೆ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನು ನಮಗೆ ಆರ್ಮೋಲಲ್ಲಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಈಗ ನಮ್ಮ ವೇಸ್ಟ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ನಾನಿಲ್ಲಿ ನಿಮಗೆ ಡೀಪ್ನ ಮಾರ್ಕ್ ಮಾಡ್ಕೊಂಡ್ಬರ್ತೀನಿ ಫಸ್ಟು. ಇವರ ಒಂದು ಬ್ಲೌಸ್ ಡೀಪು ಇಲ್ಲಿಂದ 2.25ಗೆ ನಾವು ನೆಕ್ ಬಿಡ್ತು ಕೊಟ್ಟಿದ್ದೀವಲ್ಲ, ಇಲ್ಲಿಂದ 2.25 ಶೋಲ್ಡರು, ಉಳಿದಿದ್ದ 2.25 ನೆಕ್ ಬಿಡ್ತು. ಈ ನೆಕ್ ಬಿಡ್ತಲ್ಲಿ ಇವರ ಡೀಪ್ ಬಂದು 6.5 ಇದೆ. ಇಲ್ಲ ಅಂದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಮೆಜರ್ಮೆಂಟ್ ಬ್ಲೌಸಲ್ಲಿ. ಉಪ್ಪಟ್ಟಿ ಕಡೆ ಚೆಕ್ ಮಾಡ್ಕೊಳ್ಳಿ ನೀವು ಡೀಪ್ನ. ಓಕೆನಾ? ನೋಡಿ ಈ ರೀತಿ ನೋಡಿ 6 ಇಂಚಸ್ಸು ಅವ್ರಿಗೆ ಡೀಪ್ ಇದೆ. ನಾನಿಲ್ಲಿ 6.5 ಇಂಚ್ ತೊಗೊಳ್ತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನು ಸೇರಿಸಿ. ಓಕೆನಾ? 6.5ಗೆ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ 2.25ಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನಾನಿಲ್ಲಿ ರೌಂಡ್ ಶೇಪೇ ಕೊಡ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿ ನಾನು ಶೇಪ್ ಅನ್ನೋದು ಡ್ರಾ ಮಾಡ್ತಿಲ್ಲ. ನಿಮಗೆ ಬೇಕು ಅಂದರೆ ನೀವು ಯಾವ ಶೇಪ್ ಬೇಕಾದ್ರೂ ಆ ಶೇಪ್ನ ಕೊಟ್ಕೊಳ್ಳಿ. ಸೊ ಇಷ್ಟಾದಮೇಲೆ ನೋಡಿ ಇಲ್ಲಿ ನಿಮಗೆ ಉಪ್ಪಟ್ಟಿ ಐಪಟ್ಟಿ ಲೆಂತು ಜಾಸ್ತಿ ಆಯಿತು ಅನ್ನೋದಾದರೆ ಇಲ್ಲಿಂದ ನೋಡಿ ಒಂದು 3/4 ಇಂಚಷ್ಟು ನಾನು ಕ್ರಾಸ್ ಮಾಡ್ತಿದ್ದೀನಿ. ಓಕೆನಾ? 3/4 ಇಂಚಷ್ಟು ನಾನಿಲ್ಲಿ ಮೇಲಕ್ಕೆ ತೊಗೊಳ್ತಾ ಇದ್ದೀನಿ. ಇಲ್ಲಿ ಶೇಪ್ನ ಕೊಡೋಣ. ಈ ರೀತಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಈಗ ವೇಸ್ಟ್ನ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ನಮಗೆ ವೇಸ್ಟ್ ಬಂದು 2.25 ಇದೆ. 2.25 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಮ್ಮ ಒಂದು ವೇಸ್ಟ್ ಮೆಷರ್ಮೆಂಟ್ ಬಂದು 6.5, 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನು. ಪ್ರಿನ್ಸಸ್ ಕಟ್ ಅಟ್ಯಾಚಿಗೆ ಸೇರಿಸಿ ನಾನಿಲ್ಲಿ 1 ಇಂಚನ್ನ ತೊಗೊಳ್ತಾ ಇದ್ದೀನಿ. ಟೋಟಲ್ ನಮಗೆ ಇಲ್ಲಿಂದ ಎಷ್ಟು ಬಂತು? 12 ಇಂಚಸ್ಸು ಬಂತು. ಟೋಟಲ್ 12 ಇಂಚಸ್ಸು. ಇಲ್ಲಿ ನಮಗೆ ನೋಡಿ 11.25 11.25 ಬರುತ್ತೆ. ಇಲ್ಲಿಗೆ 12 ಇಂಚ್ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ರೀತಿ. ಓಕೆನಾ? ಇಲ್ಲ ಅಂದರೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನು ನಮ್ಮ ವೇಸ್ಟ್ ಹತ್ರ ನೋಡಿ ಇಲ್ಲಿಂದ 2.25ಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ, 2.25 ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. 6.5 ನಮಗೆ ಇಲ್ಲಿಗೆ ಬೇಕಾಗುತ್ತೆ. 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿ ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ 1/2 ಇಂಚ್ ಬೇಕಲ್ಲ, ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟು ಮಾಡಿದ್ದಾದಮೇಲೆ ಈಗ ನಾವು ಇಲ್ಲಿ ಎಷ್ಟು ನಾವು ಶೇಪ್ನ ಕೊಡಬೇಕು ಅಂತ ನೋಡಿ ಇಲ್ಲಿಂದ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಜಸ್ಟ್ ನಾನು ಹಾಕ್ತಿದ್ದೀನಿ. ಈಗ ಮತ್ತೆ ಇಲ್ಲಿ ಚೆಕ್ ಮಾಡ್ಕೊಳ್ಳೋಣ ಲೆಂತ್ನ. ನೋಡಿ ಈಗ ಇಲ್ಲಿ ಲೆಂತ್ನ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಾನು. ಇಲ್ಲಿಂದ ಹಿಡಿದು
ಟೇಪ್ನ ಈ ರೀತಿ ಮೂವ್ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಇದೆಷ್ಟಿದೆ ನಮಗೆ 10.5 ಇಂಚ್ ಬರ್ತಿದೆ. ಇಲ್ಲಿ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲ ನೋಡಿ 10.5 ಇಂಚ್ ಬರ್ತಿದೆ. ನಮಗೆ ಇಲ್ಲಿ 1/4 ಇಂಚ್ ಅಷ್ಟೇ ಜಾಸ್ತಿ ಬರ್ತಿರೋದು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಪ್ರಿನ್ಸೆಸ್ ಕಟ್ ಪಾರ್ಟು ನಮಗೆ ರೆಡಿ ಆಯಿತು. ಸೊ ಇದರಲ್ಲಿ ನಿಮಗೇನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರಷ್ಟು ವೀಡಿಯೋಗಳು ನನ್ನ ವೀಡಿಯೋ ನೋಡೋರಿಗೆ ಇದರಲ್ಲಿ ಏನೇ ಡೌಟ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ನಮಗೆ ವೇಸ್ಟ್ ಫ್ಯಾಬ್ರಿಕ್ಕು. ಇದು ಕೂಡ ನಮಗೆ ವೇಸ್ಟ್ ಆಗುತ್ತೆ. ಹಾಗೆ ಇದು ಕೂಡ ವೇಸ್ಟು. ಸೊ ಇದರಲ್ಲಿ ನಿಮಗೇನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಈಗ ಫ್ರಂಟ್ ಪಾರ್ಟು ಕೂಡ ನಾನು ಅದೇ ರೀತಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ರೀತಿ. ಓಕೆನಾ? ನೆಕ್ ಬಿಡ್ತು 2 ಮುಕ್ಕಾಲು ನಿಮಗೆ ಜಾಸ್ತಿ ಆಯಿತು ಅಂತ ಅನಿಸ್ಬೋದು. ನಾವು ಬ್ಯಾಕಲ್ಲಿ ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ ಮಾರ್ಕಿಂಗ್ ಅನ್ನೋದು. ಬ್ಯಾಕಲ್ಲಿ ನಾವು ಆ ಒಂದು ಕ್ರಿಸ್ ಕ್ರಾಸ್ ಥರ ಪಟ್ಟಿ ಕೊಡ್ತೀವಲ್ಲ, ಸೊ ನಮಗಿಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದನ್ನು ಅವಾಯ್ಡ್ ಮಾಡುತ್ತೆ. ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ, ನಿಮ್ಗೆ ಆ ಡೌಟೇ ಬೇಡ. ಸೊ ನಾವು ತುಂಬ ಹತ್ರ ಇಟ್ಟರು ನಮಗೆ ಆ ಪಟ್ಟಿ ಅನ್ನೋದು ತುಂಬ ಚಿಕ್ಕದಾಗಿ ಬರುತ್ತೆ. ಬ್ಯಾಕಲ್ಲಿ ಅಷ್ಟು ಲುಕ್ ಬರಲ್ಲ. ಹಾಗಾಗಿ ಸ್ವಲ್ಪ ಬ್ರಾಡಾಗಿ ನೆಕ್ ಬಿಡ್ತನ್ನ ತೊಗೊಂಡಿದ್ದೀನಿ ನಾನು. ನೋಡಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ರೌಂಡ್ ಶೇಪ್ ಬರಲಿ. ಸೊ ಫಿಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಮೇಲೆ ಕೆಳಗಡೆ ಸ್ವಲ್ಪ ಕ್ಲಾತ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ. ಆಫೆಕ್ಸ್ ನಿಮಗೆ ಚೆನ್ನಾಗಿ ಸೆಟ್ ಆಗಬೇಕು. ನಿಮಗೆ ಈ ಡಾಟ್ ಲೆಂತ್ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ, ಇದು ಉಪ್ಪಟ್ಟಿ ಐಪಟ್ಟಿ ಲೆಂತ್ ಆಯಿತು ಅನಿಸಿದ್ರೆ ನೀವಿಲ್ಲೂ ಕೂಡ ಒಂದು ಡಾಟ್ನ ಸ್ಟಿಚ್ ಮಾಡ್ಕೋಬೋದು. ನೋಡಿ ಇದರ ಒಂದು ಅಫೆಕ್ಸ್ ಪಾಯಿಂಟ್ ಹತ್ರ ಇದು ಲೆಂತ್ ಆಯಿತು ಅಂದರೆ ಈ ಡಾಟ್ ಹತ್ರಕ್ಕೆ ನೀವು ನೀಟಾಗಿ ಈ ಒಂದು ಅಫೆಕ್ಸ್ ಪಾಯಿಂಟ್ ನಾವೇನು ಮಾರ್ಕ್ ಮಾಡಿದ್ದೀವೋ ಇದ್ರ ಸ್ಟ್ರೈಟಾಗಿ ಈಗ ನಿಮಗೆ ತೋರಿಸ್ತೀನಿ ನಾನು. ಸ್ಟ್ರೈಟಾಗಿ ಒಂದು ಡಾಟ್ನ ಒಂದು 1/2 ಇಂಚಲ್ಲಿ ನೀವು ರೆಡಿ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇದು ಲೆಂತ್ ಆಯಿತು ಅಂತ ಅನಿಸಿದ್ರೆ ಮಾತ್ರ, ಇಲ್ಲಾಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ನೋಡಿ ಈ ರೀತಿ ಒಂದು ಡಾಟ್ನ ರೆಡಿ ಮಾಡಿಕೊಂಡು ನೀವು ಇಲ್ಲಿ ಡಾಟ್ಗೆ ಸ್ಟಿಚ್ ಮಾಡ್ಕೋಬೋದು. ಆವಾಗಲೂ ನಿಮಗೆ ಕಪ್ ಶೇಪ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಒಂದು ನ್ಯಾಚ್ ಹೊಡ್ಕೊಳ್ಳಿ. ಎಷ್ಟು ಫ್ರಂಟ್ ಪಾರ್ಟು ಇದರಲ್ಲಿ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್. ನೆಕ್ಸ್ಟು ಸ್ಲೀವ್ಸ್ನ ಕಟ್ ಮಾಡೋಣ. ನೋಡಿ ಬ್ಯಾಕ್ ಪಾರ್ಟುದು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಉಳಿದಿರುವಂಥ ಕ್ಲಾತ್ ಏನಿದೆಯೋ, ಸೊ ಒಂದು ಸಲ ನೀವು ಆರ್ಮೋಲ್ ಲೂಸಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಇಲ್ಲಿಂದನೇ ಚೆಕ್ ಮಾಡ್ಕೊಳ್ಳಿ. ನೀವು ಎಷ್ಟು 7/4 ಬೇಕು. 7/4 ನಮಗೆ ಲೂಸಿಂಗ್ ಬರುತ್ತಲ್ಲ, ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ನ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ 7/4 ಬರುತ್ತಾ ಅಂತ. ನೋಡಿ 7/4 ನಿಮಗೆ ತೊಗೊಂಡ್ರೆ ಬರುತ್ತಾ ಅಂತ. 2 ಎಕ್ಸ್ಟ್ರಾ ಮಾರ್ಜಿನು ನಮಗೆ ಕರೆಕ್ಟಾಗಿ ಏನು ಪೀಸ್ ಕೊಡೋ ಅವಶ್ಯಕತೆ ಇಲ್ಲ. ನಮಗೆ ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಆಗುತ್ತೆ. ಮಾರ್ಜಿನ್ ಸಮ ಇಲ್ಲ ಅಂದರೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಮಾರ್ಜಿನ್ ಸಮ ಮಾಡ್ಕೊಳ್ಳೋಣ. ನಿಮಗೆ ಲೈನಿಂಗು ಹಿಂದ್ಗಡೆ ಕ್ರಿಸ್ ಕ್ರಾಸ್ ಥರ ಪಟ್ಟಿ ಕೊಡೋಕ್ಕೆಲ್ಲ ಲೈನಿಂಗ್ ಬೇಕಾಗುತ್ತೆ. ಸೊ ನೀವು ಸ್ವಲ್ಪ ಲೈನಿಂಗ್ನ ಉಳಿಸ್ಕೋಬೇಕಾಗತ್ತೆ. ಈಗ ನೋಡಿ ಬ್ಲೌಸು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಮೆಜರ್ಮೆಂಟ್ ಬ್ಲೌಸ್ನ ತೊಗೊಂಡು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗೆ 11/4 ಸ್ಲೀವ್ ಲೆಂತ್ ಇದೆ. ಸೊ 11/4ಗೆ ನಾನಿಲ್ಲಿ 3/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3/4 ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ, ನನಗೆ ಸಾಕಾಗುತ್ತೆ. ಇಲ್ಲಿ ನಾನು 1/4 ಇಂಚ್ ಅಷ್ಟೇ ಫೋಲ್ಡ್ನ ಮಾಡ್ತೀನಿ. ಇದು ಯಾಕಂದರೆ ಕ್ಲೋಸ್ ನೆಕ್ ಆಗಿರೋದ್ರಿಂದ ನಿಮ್ಗೆ ಇನ್ನೊಂದು ಡೌಟು ಏನಾಗ್ಬೋದು ಅಂದರೆ, ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಸ್ಲೀವ್ ಅನ್ನೋದು ನಿಮಗೆ ಮೇಲಕ್ಕೆ ಫಾರ್ಮ್ ಆಗುತ್ತೆ, ಅಂದರೆ ಮೇಲಕ್ಕೆ ಬರುತ್ತೆ, ಇದು ಎಳೆದಂಗಿರುತ್ತೆ. ಸೊ ಇಷ್ಟು ಲೆಂತ್ ಬೇಕಾಗುತ್ತೆ. ನೀವು ನಾರ್ಮಲ್ ಡೀಪ್ ನೆಕ್ ಕೊಡ್ತಿದ್ದೀನಿ ಅಂದರೆ ನೀವು ಇದರಲ್ಲಿ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇಷ್ಟು ಉದ್ದ ಕೊಟ್ಟರೆ ನಿಮಗೆ ಲೆಂತ್ ಆಗಿಬಿಡುತ್ತೆ ಸ್ಲೀವ್ದು. ಸೊ ಅದೊಂದು ಸಲ ನೀವು ಕ್ಲೋಸ್ ನೆಕ್ಕಿಗೂ ಮತ್ತು ಡೀಪ್ ನೆಕ್ಕಿಗೂ ಚೇಂಜಸ್ ಇರುತ್ತೆ. ಒಂದು ಸ್ವಲ್ಪ ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಇಷ್ಟಾದಮೇಲೆ ನಮಗೆ ಬೇಕಾಗಿರೋದು 7/4 ಅಲ್ವಾ. ನೋಡಿ 7/4ನ ಡಿವೈಡೆಡ್/2 ಮಾಡ್ಕೊಳ್ಳಿ. ನೋಡಿ ಎಷ್ಟು ಬಂತು ನಮಗೆ 3.6 ಬಂತು. 3.6ಅಲ್ಲಿ ಒಂದು 3/4 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಇಲ್ಲ ಒಂದು 3/4 ಇಂಚಿಗಿಂತ ಒಂದು ಪಾಯಿಂಟ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ 2/3ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ 2.25ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ 7.25ಗೆ ಈ ರೀತಿ ಮಾರ್ಕ್ ಮಾಡಿ. ನೋಡಿ ನಮಗೆ ಸ್ವಲ್ಪ ಶಾರ್ಟೇಜ್ ಬರ್ತಾ ಇದೆ, ಸ್ವಲ್ಪ ಮೇಲೆ ತೊಗೊಳ್ತಾ ಇದ್ದೀನಿ ನಾನು. ಓಕೆನಾ? ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಮೆಷರ್ಮೆಂಟ್ ಬ್ಲೌಸ್ ಇದ್ದರೆ ಈ ಥರನೂ ಕಟ್ ಮಾಡ್ಕೋಬೋದು. ಈ ರೀತಿ ಪ್ಲೇಸ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪ್ಲೇಸ್ನ ಮಾಡಿಕೊಂಡು ಕೂಡ ನೀವು ಕಟ್ ಮಾಡ್ಕೋಬೋದು ಸ್ಲೀವ್ಸ್ನ. ನೋಡಿ ಈ ರೀತಿ ನೋಡಿ ಕರೆಕ್ಟಾಗಿ ನೀವು ಪ್ಲೇಸ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಇಲ್ಲಿಂದ ಈ ಕಡೆಗೆ 1/2 ಇಂಚು. ನೋಡಿ ಇವಾಗ ಎಷ್ಟು ಚೇಂಜಸ್ ಬರುತ್ತೆ ಅಂತ ನೋಡೋಣ. ಇಲ್ಲಿಂದ 7.25ಗೆ ಒಂದು ಮಾರ್ಕ್ನ ಮಾಡ್ತೀನಿ ನಾನು. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಓಕೆನಾ? ಈಗ ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನಮಗೆ ರೆಡಿ ಬ್ಲೌಸಲ್ಲಿರೋದು ಇಲ್ಲಿಗೆ. ಓಕೆನಾ? ಈಗ ಇಲ್ಲಿಂದ ಒಂದು 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಈ ರೀತಿ ಹೀಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಸ್ಲೀವ್ ಶೇಪ್ನ ಡ್ರಾ ಮಾಡ್ತೀನಿ. ನೋಡಿ ಈ ರೀತಿ ಡ್ರಾ ಮಾಡಿದ್ದಾದಮೇಲೆ ನೋಡಿ ಹ್ಯಾಂಡ್ ಲೂಸ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ನೋಡಿ 5 ಇಂಚ್ ಬರುತ್ತೆ. 5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 2 ಇಂಚಸ್. ಈಗ ಒಂದ್ಸಲ ಇಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ 7.25ಗೆ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ ನಾವು ಇವಾಗ ಏನು ಲೈನ್ ಹಾಕಿದ್ದೀವೋ ಆ ಲೈನ್ ಪ್ರಕಾರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಬರುತ್ತೆ ನೋಡಿ, 1/2 ಇಂಚಸ್ ಆಗಿ ಜಾಸ್ತಿನೇ ಬರುತ್ತೆ. ಆಗ ನಮಗೆ ಲೈನ್ ಅನ್ನೋದು ಇಲ್ಲಿಗೆ ಹಾಕ್ಕೊಳ್ಳಿ. ಇಲ್ಲಿಗೆ ಹಾಕ್ಕೊಂಡು ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನಿಮಗೆ ಆರ್ಮೋಲ್ ಅನ್ನೋದು ಬರುತ್ತೆ. ಓಕೆನಾ? ನೋಡಿ 7.25 ಕರೆಕ್ಟಾಗಿ ಬಂತು ನಮಗೆ. ಆವಾಗ ಈ ಪಾಯಿಂಟು ಸೆಟ್ ಆಗುತ್ತೆ. ಈ ಪಾಯಿಂಟಿಂದ ನಾವು 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ ಬಿಡ್ತೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡಿ ಇಲ್ಲಿ ಈ ಕ್ರಾಸ್ ಆಗಿ ಲೈನ್ ಏನಿದೆಯೋ ಆ ಲೈನ್ ಪ್ರಕಾರ ಈ ಸ್ಕೇಲ್ನ ಇಡೋಣ. ನೋಡಿ ಈ ರೀತಿ ಇಟ್ಟಾಗ ಇಲ್ಲಿ ಏನು ಬರುತ್ತೋ ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊಳ್ಳೋಣ. ನೋಡಿ ಆಗ ನಮಗೆ ಕಟ್ಟಿಂಗ್ ಅನ್ನೋದು ಇಲ್ಲಿಗೆ ಬರುತ್ತೆ. ಸೊ ಆಗ ನಮಗೆ ಇಲ್ಲಿ ಸೈಡ್ನ ಫಿಟ್ಟಿಂಗ್ ಕೊಟ್ಟಾಗ ಆರ್ಮೋಲಲ್ಲಿ ವೇರಿಯೇಷನ್ ಬರೋಲ್ಲ, ಕರೆಕ್ಟಾಗಿ ಪ್ಲಸ್ ಆಕಾರದಲ್ಲಿ ಬರುತ್ತೆ. ಈ ರೀತಿ ಕ್ರಾಸ್ ಆಗಿ ನೀವು ಮಾರ್ಕ್ ಮಾಡಿ ಕಟ್ ಮಾಡೋದ್ರಿಂದ. ಈಗ ನಾನು ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಈಗ ಇಲ್ಲೂ ಕೂಡ ನೋಡಿ ನಮಗಿಲ್ಲೊಂದು ಚೂರಷ್ಟೇ, ಇಲ್ಲೂ ಕೂಡ ಒಂದು ಮ್ಯಾಚ್ನ ಹಾಕ್ಕೊಂಡಿದ್ದೀನಿ ನಾನು. ಮಿಡ್ಲಲ್ಲಿ ಕೂಡ ಒಂದು ಮ್ಯಾಚ್ ಹಾಕ್ಕೊಳ್ತೀನಿ. ಸೊ ಈ ರೀತಿ ನೋಡಿ ಇಲ್ಲಿ ಮಿಡ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಂಡ್ಮೇಲೆ ಇಲ್ಲಿಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಶೇಪ್ ತೆಗೆಯೋದಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲ ಇಲ್ಲಿಂದ 1 ಇಂಚಷ್ಟು ಇಲ್ಲ 3/4 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲ 1 ಇಂಚು ಕೂಡ ಮಾರ್ಕ್ ಮಾಡ್ಕೋಬೋದು. ಮಿಡ್ಲಿಗೆ ಈ ರೀತಿ ಮಾರ್ಕ್ನ ಮಾಡಿ ಒಂದು 1/2 ಇಂಚಷ್ಟು ಈ ರೀತಿ ಶೇಪ್ನ ಕೊಡಬೇಕಾಗತ್ತೆ. 1/2 ಇಂಚ್ ಶೇಪ್ನ ಕೊಟ್ಟು ನೀಟಾಗಿ ರೀತಿ ನೋಡಿ ಇದು ಫ್ರಂಟ್ ಪಾರ್ಟು. ಇಷ್ಟು ಹ್ಯಾಂಡ್ಸ್ ಕಟ್ಟಿಂಗು ಕೂಡ ಮುಗೀತು. ಇದರಲ್ಲಿ ನಿಮಗೇನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ನಾನು ರಿಪ್ಲೈನ ಕೊಡ್ತೀನಿ. ನೋಡಿ ಇದು ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಅಂತ ಅನ್ನಿಸ್ತು, ನಾನು ಸ್ವಲ್ಪ ಟ್ರಿಮ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ವಿಷಯ ಏನು ಗೊತ್ತಾ, ನಾವು ಸ್ಟಿಚ್ ಮಾಡುವಂತಹ ಬ್ಲೌಸಸ್ಸು ಕಸ್ಟಮರ್ಸ್ಗೆ ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಅಂತ ಒಂದು ಐಡಿಯಾ ಬಂದ್ಬಿಡುತ್ತೆ ನಮಗೆ. ಸೊ ಆ ಪ್ರಕಾರದಲ್ಲೇ ನಾವು ಕಟ್ ಮಾಡ್ತೀವಿ. ಸೊ ನಾವು ಆ ಥರ ಡೈಲಿ ನಾವು ಸ್ಟಿಚ್ ಮಾಡುವಂಥ ಕಸ್ಟಮರ್ಸ್ದೆ ಬ್ಲೌಸ್ ಬಂದಾಗ ನಮ್ಗೆ ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದು ನಮಗೊಂದು ಐಡಿಯಾ ಬಂದ್ಬಿಡುತ್ತೆ. ಆ ರೀತಿ ಎಲ್ಲ ಚೇಂಜಸ್ನ ನಾವು ಮಾಡ್ಕೊಳ್ತೀವಿ. ಸೊ ನಿಮಗೆ ಆ ಥರ ಯಾಕೆ ಕಟ್ ಮಾಡಬೇಕು, ಈ ಥರ ಯಾಕೆ ಕಟ್ ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಅದಕ್ಕೆ ಆನ್ಸರ್ ಇರೋದಿಲ್ಲ. ಕೆಲವೊಬ್ಬರು ಬಾಡಿಗೆ ನಮ್ಗೆ ಯಾವ ರೀತಿ ಸೂಟ್ ಆಗುತ್ತೋ ಆ ರೀತಿ ನಾವು ಕಟ್ನ ಮಾಡ್ತೀವಿ. ಸೊ ಅದು ನೀವು ಮಾಡಬೇಕಂತ ಏನೂ ಇಲ್ಲ. ಸೊ ನೀವು ಯಾವಾಗಲೂ ಕಸ್ಟಮರ್ಗೆ ಸ್ಟಿಚ್ ಮಾಡ್ತಾಯಿದ್ರೆ ಕೆಲವೊಬ್ಬರಿಗೆ ಒಂದೊಂದು ಚೇಂಜಸ್ ಮಾಡಬೇಕಾಗುತ್ತೆ. ನೀವು ಗಮನಿಸಿರ್ಬೋದು, ಒಂದ್ಸಲ ಗಮನಿಸಿ ನೋಡಿ. ಅದು ಎಲ್ರಿಗೂ ಸೂಟ್ ಆಗದೆ ಇರಬಹುದು, ಒಬ್ಬೊಬ್ಬರಿಗೆ ಅದು ಸೂಟ್ ಆಗುತ್ತೆ. ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಓಕೆನಾ? ಈಗ ನೋಡಿ ನೆಕ್ಕು ಕೂಡ ಕಟ್ ಮಾಡ್ಕೊಬಿಡಿ. ಇಲ್ಲಿ ನೆಕ್ಕು ಈ ರೀತಿ ನೋಡಿ ನಾನಿಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಕು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಈಗ
ನಾನು ಬ್ಲೌಸ್ನ ಕಟ್ ಮಾಡ್ಕೊಂಡು ಬಂದೆ. ಸೊ ಈಗ ಕ್ಯಾನ್ವಾಸ್ ನಾನು ಬ್ಯಾಕಲ್ಲಿ ಏನು ಪಟ್ಟಿ ಕೊಡ್ತೀನಿ ಅಂದ್ಕೊಂಡಿದ್ದೀನೋ ಸೊ ಅದಕ್ಕೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕೂಡ ನಿಮ್ಮ ಚಾಯ್ಸು, ನಿಮ್ಗೆ ಎಷ್ಟಾಗಲ ಪಟ್ಟಿ ಬೇಕು ಅಂದರೆ ಅಷ್ಟಾಗಲ ನೀವು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ರೆಡಿ ಒಂದು 2.5 ಬಂದರೆ ಸಾಕು ನನಗೆ. ನೋಡಿ ನಾನಿಲ್ಲಿ 3 ಇಂಚಸ್ ಅಷ್ಟು ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ರೆಡಿ 2.5 ಬಂದರೆ ಸಾಕು, ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ. ಸೊ ನಿಮಗೆ ಎಷ್ಟು ಮೆಜರ್ಮೆಂಟಲ್ಲಿ ಬೇಕೋ ನೀವು ಅಷ್ಟು ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ನಾನು 2 ಪೀಸು ಡಬಲ್ ಫೋಲ್ಡಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು 4 ಪೀಸ್ ಮಾಡ್ಕೊಳ್ತೀನಿ. ಈ ರೀತಿ ಈ ಒಂದು ಕ್ರಿಸ್ ಕ್ರಾಸ್ ರೀತಿಯಲ್ಲಿ ಬ್ಲೌಸ್ಗೆ ಅಟ್ಯಾಚ್ ಮಾಡೋದು. ನೋಡಿ ಈ ರೀತಿ ನೋಡಿ, ಇದನ್ನು ಈ ರೀತಿಯಾಗಿ ನಾನು ಬ್ಲೌಸ್ಗೆ ಅಟ್ಯಾಚ್ ಮಾಡೋದು. ಬ್ಯಾಕಲ್ಲಿ ಮೇಲೆ ಮತ್ತು ಕೆಳಗಡೆಗೆ ತುಂಬಾ ಚೆನ್ನಾಗಿರುತ್ತೆ ಈ ಬ್ಲೌಸ್ ಡಿಸೈನು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೀತಿ ಅಟ್ಯಾಚ್ ಮಾಡ್ತೀನಿ. ಅದಕ್ಕೆ ಬಾರ್ಡ್ರನ್ನ ಸಪ್ರೇಟಾಗಿ ನೋಡಿ, ಈ ಬಾರ್ಡ್ರ್ ನಾನು ಬ್ಯಾಕ್ ಕೊಡ್ತೀನಿ ಯಾವ ರೀತಿ ಅಂತ ಒಂದ್ಸಲ ತೋರಿಸ್ಬಿಟ್ಟು ನಾನು ಮತ್ತೆ ನಿಮಗೆ ಸ್ಟಿಚಿಂಗ್ ಮಾಡ್ತೀನಿ. ನೋಡಿ ಬ್ಯಾಕಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳಲ್ಲ. ಇದು ಬ್ಯಾಕಲ್ಲಿ ಏನು ನಾನು ಕಟ್ ಮಾಡಿ ಓಪನ್ ಮಾಡ್ಕೊಂಡಿದ್ದೀನೋ ನೋಡಿ, ಇದು ಇಲ್ಲಿ ನಾನು ನೋಡಿ ಇದಕ್ಕೆ ನಾನು ಬಾರ್ಡ್ರನ್ನ ಕೊಡ್ಬೇಕು ಅಂದ್ಕೊಂಡಿರೋದು. ನೋಡಿ ಬಾರ್ಡ್ರ್ ಏನಿದೆಯೋ ಅದನ್ನು ನಾನಿಲ್ಲಿ ಫಸ್ಟ್ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ಬಾರ್ಡ್ರನ್ನ. ಓಕೆನಾ, ಎರಡೂ ಕಡೆ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನೋಡಿ ಈ ರೀತಿ ಇಲ್ಲಿ ನಾನು ಈ ಒಂದು ಪಟ್ಟಿನ ಅಟ್ಯಾಚ್ ಮಾಡ್ತೀನಿ. ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಇಲ್ಲಿ ಬೇಕಾದ್ರೆ ನೀವು ಕ್ಯಾನ್ವಾಸ್ ಕೊಡ್ತೀನಿ ಅಂದರೆ ಕೊಟ್ಕೋಬೋದು, ಇಲ್ಲ ಮೇನ್ ಫ್ಯಾಬ್ರಿಕ್ ಹಂಗೆ ಡೈರೆಕ್ಟಾಗಿ ಉಲ್ಟಾ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೂ ಮಾಡ್ಬೋದು. ಇಲ್ಲಿ ಬಾರ್ಡ್ರ್ ಎಕ್ಸ್ಟ್ರಾ ಬರೋದ್ರಿಂದ ನಮಗೆ ಕ್ಯಾನ್ವಾಸ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಮಗೆ 3 ಲೇಯರು ಇದೇ ಆಗಿಬಿಡುತ್ತೆ. ಹಾಗಾಗಿ ನಮಗೇನು ಕ್ಯಾನ್ವಾಸ್ ಅವಶ್ಯಕತೆ ಇಲ್ಲ. ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ ಫಸ್ಟಿಗೆ ಈಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ತೀನಿ ನಾನು. ಫಸ್ಟಿಗೆ ನೋಡಿ ನಿಮಗೆ ಬ್ಯಾಕ್ ಪಾರ್ಟು ಪ್ರಿನ್ಸಸ್ ಕಟ್ಟು ಮತ್ತು ನಿಮಗೆ ಇದು ಈ ಪ್ಯಾಟ್ರನ್ ನೀವು ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂದರೆ ಫ್ಯಾಬ್ರಿಕ್ ಅನ್ನೋದು ಮೇನ್ ಫ್ಯಾಬ್ರಿಕ್ಕು ಸ್ವಲ್ಪ ಜಾಸ್ತಿ ಇರಬೇಕಾಗತ್ತೆ, ಲೈನಿಂಗು ಕೂಡ ಜಾಸ್ತಿ ಇರಬೇಕಾಗತ್ತೆ. ಯಾಕಂದರೆ ನಾವು ಈ ಒಂದು ಪಟ್ಟಿಗಳ ಸ್ಟಿಚ್ ಮಾಡೋದಕ್ಕೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಎರಡೂ ಬೇಕಾಗುತ್ತೆ. ಸೊ ಹಾಗಾಗಿ ಎರಡು ಸ್ವಲ್ಪ ಬ್ಲೌಸ್ ಪೀಸ್ ಸ್ವಲ್ಪ ದೊಡ್ಡದಾಗಿದ್ದರೆ ನಿಮಗೆ ಈ ಒಂದು ಡಿಸೈನ್ನ ನೀವು ಸ್ಟಿಚ್ ಮಾಡ್ಕೋಬೋದು. ಬ್ಲೌಸ್ ಪೀಸ್ ಚಿಕ್ಕದಾಗಿದ್ದರೆ ಈ ಡಿಸೈನ್ನ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಬಾರ್ಡ್ರು ಉಳ್ಕೊಂಡಿದೆ ಅಂತಂದರೆ, ಜಾಸ್ತಿ ಉಳ್ಕೊಂಡಿದೆ ಅಂದರೆ ಈ ಒಂದು ಡಿಸೈನ್ನ ಟ್ರೈ ಮಾಡ್ಬೋದು ಖಂಡಿತ. ನೀವು ನಾನೇನಿಲ್ಲಿ ಸ್ಯಾರಿ ಪೀಸ್ ಕೊಟ್ಟಿದ್ದೀನೋ ಈ ಥರ ಪಟ್ಟಿ ಥರ ನೀವು ಬಾರ್ಡ್ರು ಬೇಕಾದ್ರೂ ಕೊಟ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಆ ಥರ ಕೊಟ್ಟು ಡಿಸೈನ್ ಮಾಡ್ಕೊಂಡು ನೋಡಿ, ಅದು ಕೂಡ ಚೆನ್ನಾಗಿರುತ್ತೆ. ಪ್ರಿನ್ಸಸ್ ಕಟ್ನ ಫಸ್ಟಿಗೆ ನಾನು ಅಟ್ಯಾಚ್ ಮಾಡಿಕೊಂಡೆ, ಪ್ರಿನ್ಸಸ್ ಕಟ್ ಪ್ಯಾನಲ್ಲ. ಈಗ ನೆಕ್ ಪ್ಯಾನಲ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗ್ಗೆ ಮೇನ್ ಫ್ಯಾಬ್ರಿಕ್ನ. ನೀವಿಲ್ಲಿ ಪೈಪಿಂಗ್ ಕೊಡ್ತೀನಿ ಅಂದರೆ ಈಗಲೇ ಇನ್ವಿಸಿಬಲ್ ಪೈಪಿಂಗ್ ಥರನೂ ಕೊಡ್ಬೋದು. ನಾನಿಲ್ಲಿ ಬಾರ್ಡ್ರ್ ಕೊಡೋಣ ಅಂದ್ಕೊಂಡೆ, ಬಾರ್ಡ್ರ್ ನನಗೆ ಬಿಳಿದಿದೆ ಇಲ್ಲಿ. ಸೊ ಹಾಗಾಗಿ ನಾನಿಲ್ಲಿ ಫ್ರಂಟಿಗೂ ಕೂಡ ಸ್ವಲ್ಪ ಬಾರ್ಡ್ರನ್ನ ಕೊಡ್ತೀನಿ. ಸೊ ಪ್ಯಾಟ್ರನ್ ಬ್ಲೌಸಸ್ಸು ನೋಡೋಕ್ಕೆ ತುಂಬ ಈಸಿ ಅನಿಸ್ಬೋದು, ಬಟ್ ಸ್ಟಿಚ್ ಮಾಡಬೇಕಾದ್ರೆ ಮಾತ್ರ ಟೈಮ್ ತೊಗೊಳುತ್ತೆ ತುಂಬಾ. ಎಷ್ಟು ಟೈಮ್ ತೊಗೊಳುತ್ತೋ ಅಷ್ಟೇ ನಾವು ಕಾಸು ಕೂಡ ತೊಗೋಬೇಕಾಗುತ್ತೆ, ದುಡ್ಡು ಕೂಡ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ನಾವು ಈ ಥರ ಬ್ಲೌಸ್ನ ಡಿಸೈನ್ ಮಾಡಿದ್ದಾದಮೇಲೆ ಕಡಿಮೆ ರೇಟಿಗೆ ಡಿಸೈನ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಪ್ಯಾಟರ್ನ್ ಬ್ಲೌಸ್ ನೋಡೋಕ್ಕೆ ಸಿಂಪಲ್ ಅಂತ ಅನ್ಸಿದ್ರೂ ಟೈಮು ಜಾಸ್ತಿ ತೊಗೊಳುತ್ತೆ. ಅದಕ್ಕೆ ನಾವು ತುಂಬ ಪೇಷನ್ಸಾಗಿ ಕೆಲಸ ಕೂಡ ಮಾಡಬೇಕಾಗತ್ತೆ. ನೋಡಿ ಈ ಥರ ನನಗೆ ಬಾರ್ಡ್ರು ಉಳಿದಿದೆಯಲ್ಲ, ಇಲ್ಲಿ ಫ್ರಂಟಲ್ಲಿ ನಾನು ಈ ರೀತಿ ಕ್ರಾಸಾಗಿ ಬಾರ್ಡ್ರನ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಕ್ರಾಸಾಗಿ ಈ ರೀತಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಕಸ್ಟಮರ್ ಅಷ್ಟೇ ತುಂಬಾ ಹ್ಯಾಪಿ ಆದರು. ನಿಮಗೆ ಫಸ್ಟಲ್ಲೇ ಪಿಕ್ ಹಾಕಿದ್ದೀನಲ್ಲ ನಾನು, ಸೊ ಅವರು ಕಸ್ಟಮರ್ ಹಾಕ್ಕೊಂಡಿರುವಂತಹ ಒಂದು ಪಿಕ್ನ ಕಳಿಸಿದ್ದೀನಲ್ಲ, ಶೇರ್ ಮಾಡಿದ್ದೀನಲ್ಲ, ನೋಡಿ ತುಂಬಾ ಖುಷಿಪಟ್ಟರು ಅವರು. ತುಂಬ ಚೆನ್ನಾಗಿದೆ, ಫಿಟ್ಟಿಂಗು ಕೂಡ ತುಂಬ ಚೆನ್ನಾಗಿದೆ ಅಂತ. ಸೊ ನಾವು ಅಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿದ್ದಕ್ಕೂ ಚೆನ್ನಾಗಿ ಬಂತು ಅಂತ ಕಸ್ಟಮರ್ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ನೋಡಿ ಈ ರೀತಿ ನೀಟಾಗಿ ಕ್ರಾಸಾಗಿ ನಾನು ಈ ಒಂದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಬಾರ್ಡ್ರ್ ಉಳಿದಿದ್ದಕ್ಕೆ ಅಟ್ಯಾಚ್ ಮಾಡಿದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈಗ ನಾನು ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ತೀನಿ. ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡಬೇಕಾದ್ರೆ ಬಟ್ಟೆನ ಎಳಿಬಾರ್ದು. ಮತ್ತು ನಿಮಗೆ ಈ ಒಂದು ಅಫೆಕ್ಸ್ ಪಾಯಿಂಟ್ ಹತ್ರ ನ್ಯಾಚ್ ಚೈನ್ ಕೊಟ್ಟಿರ್ತೀವ ನಾವು, ಅದು ಪ್ರಿನ್ಸಸ್ ಕಟ್ ಪ್ಯಾನಲ್ಗೆ ಮತ್ತು ನೆಕ್ ಪ್ಯಾನಲ್ ಎರಡಕ್ಕೂ ನ್ಯಾಚ್ ಅನ್ನೋದು ಒಂದೇ ಹತ್ರ ಬರಬೇಕು. ಮೇಲೆ ಕೆಳಗಡೆ ಸ್ವಲ್ಪ ನಿಮಗೆ ವೇರಿಯೇಷನ್ ಆದರೂ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ನೀವು ಆ ನಾಚ್ ಹೊಡೆದಿರೋದು ಆ ಚೆಸ್ಟು ಈ ಒಂದು ಅಫೆಕ್ಸ್ ಪಾಯಿಂಟ್ದು ನ್ಯಾಚ್ ಟು ನ್ಯಾಚು ಕರೆಕ್ಟಾಗಿ ಸೆಟ್ ಆಗೋ ಥರ ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ನಿಮಗೆ ಮೇಲೆ ಕೆಳಗಡೆ ಸ್ವಲ್ಪ ಎಕ್ಸ್ಟ್ರಾ ಆದರೂ ನಾವು ಕಟ್ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಬರೋದಿಲ್ಲ.
ನಿಮಗೆ ಅಫೆಕ್ಸ್ ಟು ಅಫೆಕ್ಸ್ ನೀಟಾಗಿ ಆ ಒಂದು ನಾಚ್ ಹೊಡೆದಿರೋದು ಸೆಟ್ ಆಗಬೇಕು. ಆ ರೀತಿ ನೀವು ಅಟ್ಯಾಚ್ನ ಮಾಡ್ಕೋಬೇಕು. ನೋಡಿ ಈಗ ಎಕ್ಸೆಸ್ ಅನಿಸಿರೋ ಫ್ಯಾಬ್ರಿಕ್ನ ನಾನು ನೀಟಾಗಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಒಂದ್ರ ಮೇಲೆ ಒಂದು ಇಟ್ಟು ಈ ರೀತಿ ಸೆಟ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಯಾವುದೇ ರೀತಿ ವೇರಿಯೇಷನ್ ಬರಲ್ಲ ಅಷ್ಟೇ. ನೋಡಿ ಈ ರೀತಿ ನೀಟಾಗಿ ನಾನು ಕಟ್ ಮಾಡ್ಕೊಂಡಿದ್ದನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪ್ರಿನ್ಸಸ್ ಕಟ್ಗೆ ಓವರ್ಲಾಕ್ನ ಮಾಡ್ಕೊಳ್ಳಲ್ಲ, ಯಾಕಂದರೆ ನಾನಿಲ್ಲಿ ಐರನ್ ಮಾಡ್ಕೊಳ್ತೀನಿ. ಈ ಪ್ರಿನ್ಸಸ್ ಕಟ್ ಅಟ್ಯಾಚ್ ಏನು ಮಾಡಿದ್ದೀನೋ ಅದನ್ನು ಈ ರೀತಿ ಓಪನ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಓವರ್ಲಾಕ್ನ ಮಾಡಿಲ್ಲ. ನೋಡಿ ಇನ್ನೊಂದು ಡಾಟ್ ನಾನು ಮಾರ್ಕ್ ಮಾಡಿದ್ನಲ್ಲ, ಆ ಡಾಟ್ನು ಕೂಡ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಫಿಟ್ಟಿಂಗು ಅಷ್ಟೇ, ಫ್ರಂಟಲ್ಲೂ ಅಷ್ಟೇ, ಬ್ಯಾಕಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಕಸ್ಟಮರ್ ಅಂತೂ ಫುಲ್ ಖುಷಿ ಪಟ್ಟರು. ನೋಡಿ ಈ ರೀತಿ ನೀಟಾಗಿ ಫ್ರಂಟ್ ಪಾರ್ಟ್ನ ರೆಡಿ ಮಾಡಿದ್ದಾಯಿತು. ಈಗ ನಾನು ಇದಕ್ಕೆ ಉಪ್ಪಟ್ಟೆ ಐಪಟ್ಟಿ ಕೊಟ್ಟಿದ್ದಾದಮೇಲೆ ಪೈಪಿಂಗ್ನ ಕೊಡಬೇಕು ಅಂತ ಉಪ್ಪಟ್ಟೆ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಮತ್ತು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗೂ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಈಗ ಉಪ್ಪಟ್ಟಿ ಸ್ಟಿಚ್ ಮಾಡಿದ್ದಾಯಿತು. ಈಗ ಐಪಟ್ಟಿನ ಸ್ಟಿಚ್ ಮಾಡ್ತಾಯಿದ್ದೀನಿ. ಐಪಟ್ಟಿ ಸ್ಟಿಚ್ ಮಾಡೋಕ್ಕೆ ನಾನೇನು ಮೇನ್ ಫ್ಯಾಬ್ರಿಕ್ನ ಇಲ್ಲಿ ಲೈನಿಂಗಿಗೆ ಸೇರಿಸ್ಕೊಂಡಿಲ್ಲ, ಯಾಕಂದರೆ ಮೇನ್ ಫ್ಯಾಬ್ರಿಕ್ ನನಗೆ ಒಂದು ಪಟ್ಟಿಗಳು ಅಟ್ಯಾಚ್ ಮಾಡೋಕ್ಕೂ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇಳಿಸ್ತು ನನಗೆ. ಸೊ ಇಲ್ಲಿ ನನಗೆ ಬಟ್ಟೆ ಅನ್ನೋದು ಜಾಸ್ತಿ ಉಳ್ಕೊಂಡಿಲ್ಲ, ಹಾಗಾಗಿ ನಾನಿಲ್ಲಿ ಮೇನ್ ಫ್ಯಾಬ್ರಿಕ್ನ ಕೊಡಲಿಲ್ಲ. ನೋಡಿ ನೀಟಾಗಿ ಈ ರೀತಿ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇದಕ್ಕೆ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ ನೆಕ್ಗೆ. ನೀವಿಲ್ಲಿ ವೇಸ್ಟ್ ಹತ್ರ ಕೂಡ ಪಟ್ಟಿ ಬದಲು ಪೈಪಿಂಗ್ ಕೊಡ್ತೀನಿ ಅಂದರೆ ಖಂಡಿತವಾಗೂ ಪೈಪಿಂಗ್ನ ಕೊಟ್ಕೋಬೋದು. ಸೊ ನಾನಿಲ್ಲಿ ವೇಸ್ಟ್ಗೆ ಪಟ್ಟಿನೇ ಕೊಡ್ತೀನಿ, ನೆಕ್ಗೆ ಮಾತ್ರ ಪೈಪಿಂಗ್ ಕೊಡ್ತೀನಿ. ನಿಮಗೆ ವೇಸ್ಟ್ ಹತ್ರನೂ ಪೈಪಿಂಗ್ ಬೇಕಂದರೆ ಕೊಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ನೀಟಾಗಿ ನಾನು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಈ ಒಂದು ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗೇನು ನಾನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಲ್ಲ, ಈ ಸ್ಟಿಚ್ ಆದಮೇಲೆ ನಿಮಗೆ ಅದಕ್ಕೆ ಎಮ್ಮಿಂಗ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ನೀವು ಸ್ಟಿಚ್ ಬೇಕಾದ್ರೂ ಹಾಕ್ಕೋಬೋದು. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದಾದಮೇಲೆ ಇದಕ್ಕೆ ನೀವು ಎಮ್ಮಿಂಗ್ ಬೇಕಾದರೂ ಮಾಡ್ಕೊಳ್ಳಿ, ಇಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಬೇಕಾದ್ರೂ ಮಾಡ್ಕೊಳ್ಳಿ. ಮೇಲೆ ಸ್ಟಿಚ್ ಇಷ್ಟಪಡದೇ ಇರೋರು ನೀವು ಎಮ್ಮಿಂಗ್ ಮಾಡಿಕೊಂಡ್ರೆ ಬೆಸ್ಟು. ನೋಡಿ ಈ ರೀತಿ ಬಂದಾಗ ನೀವು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ನ ಮಾಡಿ ಎಮ್ಮಿಂಗ್ನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಅರ್ಥಾಯ್ತಲ್ಲ. ಈಗ ನಾನು ಪೈಪಿಂಗ್ ಪಕ್ಕನೇ ಒಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ. 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕಿಲ್ಲ, ಜಸ್ಟ್ ನಾನು ಪೈಪಿಂಗ್ ಪಕ್ಕನೇ ಸ್ಟಿಚ್ನ ಹಾಕಿರೋದು. ಸೊ ಈ ರೀತಿ ಹಾಕ್ಕೊಂಡು ನೀವು ಎಮ್ಮಿಂಗ್ ಮಾಡಿಕೊಂಡ್ರೆ ನಿಮ್ಮ ಫಿನಿಶಿಂಗ್ ಇನ್ನೂ ಚೆನ್ನಾಗಿರುತ್ತೆ. ನನಗಿಲ್ಲಿ ಟೈಮ್ ಕಡಿಮೆ ಇರೋದ್ರಿಂದ ನಾನು ಸ್ಟಿಚ್ಚೇ ಹಾಕ್ತೀನಿ. ನೀವು ಬೇಕಾದ್ರೆ ಎಮ್ಮಿಂಗ್ ಮಾಡೋಣ ಅಂತ ನಾನು ಆ್ಯಕ್ಚುಲಿ ಬಿಟ್ಟೆ, ಮತ್ತು ಸ್ಟಿಚ್ಚೇ ಹಾಕ್ಬಿಡೋಣ, ಟೈಮ್ ಇಲ್ಲ ಅಂತ ಕಸ್ಟಮರ್ಗೆ ಬೇಗ ಕೊಡಬೇಕಿತ್ತು, ಹಾಗಾಗಿ ನಾನಿಲ್ಲಿ ಸ್ಟಿಚ್ಚೇ ಹಾಕ್ಬಿಟ್ಟೆ. ಈಗ ನೋಡಿ ವೇಸ್ಟ್ಗೆ ಪಟ್ಟಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನಾನು ಫ್ರಂಟಲ್ಲಿ ವೇಸ್ಟ್ಗೆ ಪಟ್ಟಿನ ರೆಡಿ ಮಾಡಿಕೊಂಡೆ. ಇದು 32 ಸೈಜ್ ಬ್ಲೌಸ್ ಆದರೂ ನನಗೆ 1 ಮೀಟ್ರ್ ತೊಗೊಂಡಿದ್ದಕ್ಕೆ ಲೈನಿಂಗ್ ಕ್ಲಾತ್ ಅನ್ನೋದು ಉಳಿಲೇ ಇಲ್ಲ, ಯಾಕಂದರೆ ಹಿಂದೆ ಪಟ್ಟಿಗೆಲ್ಲ ಬೇಕಾಗಿತ್ತು, ಹಾಗಾಗಿ ನಮಗೆ ಬಟ್ಟೆ ಅನ್ನೋದು ಶಾರ್ಟೇಜ್ ಆಗುತ್ತೆ. ನೀವು 1/4 ಮೀಟ್ರ್ ತೊಗೊಳ್ಳಿ, ಈ ಥರ ಪೀಸ್ ಕಟ್ಟೋ ಅವಶ್ಯಕತೆಯೇ ಇರೋದಿಲ್ಲ. ಈ ರೀತಿ ವೇಸ್ಟ್ಗೆ ನೀಟಾಗಿ ನಾನು ಪಟ್ಟಿನ ಕೊಟ್ಕೊಂಡೆ. ನೀವು ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿರೋ ಹತ್ರ ಒಂದು ಫ್ರಿಲ್ನ ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಬಟ್ಟೆ ಅನ್ನೋದು ಟರ್ನ್ ಆಗುತ್ತೆ. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಓಪನ್ ಮಾಡಿ ಒಂದು ಕಿನಾರ ಸ್ಟಿಚ್ನ ಹಾಕ್ಕೊಳ್ಳಿ. ಸೇಮ್ ಇದಕ್ಕೂ ಕೂಡ ಅದೇ ರೀತಿ. ಫ್ರಂಟ್ ಪಾರ್ಟ್ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ತುಂಬಾ ಚೆನ್ನಾಗಿತ್ತು, ವೇರ್ ಮಾಡಿದಾಗೂ ಅಷ್ಟೇ ಕಸ್ಟಮರು ತುಂಬಾ ಚೆನ್ನಾಗಿತ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಒಂದು ಬ್ಲೌಸ್ ಡಿಸೈನ್ನ. ನೀಟಾಗಿ ಸ್ಟಿಚ್ನ ಇದು ಕೂಡ ಅಷ್ಟೇ ಬೇಕಾದ್ರೆ ನೀವು ಎಮ್ಮಿಂಗ್ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ದಾರ ಎಲ್ಲ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡಿ ಎಮ್ಮಿಂಗ್ ಮಾಡ್ಕೊಳ್ಳೋಣ ಅಂತ ಬಿಟ್ಟನಲ್ಲ, ಟೈಮ್ ಇಲ್ಲ ಅಂತ ನಾನು ಮತ್ತೆ ಸ್ಟಿಚ್ ಹಾಕ್ಬಿಡ್ತಾಯಿದ್ದೀನಿ.
ನಿಮಗೆ ಟೈಮ್ ಇದ್ದರೆ ನೀವು ಎಮ್ಮಿಂಗ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಪೈಪಿಂಗ್ನ ನಾನು ರೆಡಿ ಮಾಡಿಕೊಂಡೆ. ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಗೋಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಷ್ಟು ಫ್ರಂಟ್ ಪಾರ್ಟು. ಸೊ ಈಗ ಬ್ಯಾಕ್ ಪಾರ್ಟಲ್ಲಿ ನೋಡಿ, ಬ್ಯಾಕ್ ಪಾರ್ಟ್ ತೊಗೊಂಡಿದ್ದೀನಲ್ಲ ನಾನು, ಇದನ್ನು ನೀಟಾಗಿ ಈ ರೀತಿ ಮೇನ್ ಫ್ಯಾಬ್ರಿಕ್ ಸೀದಾ ಇರಲಿ, ಈ ರೀತಿ ಇಟ್ಟು ನೀವೊಂದು 1/4 ಇಂಚಷ್ಟು ಸ್ಟಿಚ್ನ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ನೀವು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಇಲ್ಲಾಂದರೆ ಹಾಗೆ ಬೇಕಾದ್ರೂ ನೀವು ಈ ಥರ ಸ್ಟ್ರೈಟ್ ಇದೆಯಲ್ಲ, ನಿಮಗೇನು ಕಟ್ ಮಾರ್ಕ್ಸ್ ಅವಶ್ಯಕತೆ ಇರೋಲ್ಲ, ಹಾಗೆ ಬೇಕಾದ್ರೂ ಈ ಥರ ಪ್ರೆಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಕಿನಾರೆ ಸ್ಟಿಚ್ಚನ್ನ ಹಾಕ್ಕೊಂಡು ನೋಡಿ, ನೀಟಾಗಿ ಲೈನಿಂಗ್ ಮೇಲೆ ಒಂದು ಕಿನಾರೆ ಸ್ಟಿಚ್ಚನ್ನ ಹಾಕ್ಕೊಂಡು ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಉಲ್ಟಾ ಮಾಡಿಕೊಂಡು ಮೇಲೆ ಬೇಕಾದ್ರೆ ನೀವು ಎಡ್ಜಿಗೆ ಒಂದು ಸ್ಟಿಚ್ಚನ್ನ ಹಾಕ್ಕೋಬೋದು. ನೋಡಿ ನಾನು ಎಡ್ಜಿಗೆ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಈಗ ಈ ಒಂದು ಪ್ಲೈನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಅನ್ನೋದು ಎದ್ದು ಕಾಣುತ್ತೆ. ಈಗ ನಾನು ಪಟ್ಟಿ ಅಟ್ಯಾಚ್ ಮಾಡಿದ್ದಾದಮೇಲೆ ಈ ಕಡೆ ಆ ಕಡೆ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ತೀನಿ. ಹಾಗಾಗಿ ನನಗೆ ಸ್ಟಿಚಸ್ ಎಲ್ಲ ಅವಾಯ್ಡ್ ಆಗುತ್ತೆ, ಕಾಣಿಸಲ್ಲ. ಹಾಗಾಗಿ ನಾನು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗೆ ಮೇಲೆ ಬಾರ್ಡ್ರು ಬಂದಿಲ್ಲ ಅಂದರೆ ನಾನು ಪ್ರಾಬಬಲಿ ಸ್ಟಿಚಸ್ ಮೇಲೆ ಬರೋದನ್ನು ಅವಾಯ್ಡ್ ಮಾಡ್ತೀನಿ ಜಾಸ್ತಿ, ಯಾಕಂದರೆ ಚೆನ್ನಾಗಿ ಕಾಣಲ್ಲ ಅನ್ನೋ ಉದ್ದೇಶಕ್ಕಷ್ಟೇ. ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಇದನ್ನು ಐರನ್ ಮಾಡ್ಕೊಂಡು ಬರ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ 4 ಪೀಸ್ ಏನು ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ನೀಟಾಗಿ ಇಟ್ಟು ಐರನ್ನ ಮಾಡ್ಕೊಂಡು ಬರ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡ್ಕೊಂಡು ಎಕ್ಸಸ್ ಇರೋದು. ಈಗ ನೋಡಿ ಇದೆಲ್ಲ ಐರನ್ ಮಾಡ್ಕೊಂಡು ಬಂದೆ ನಾನು. ಐರನ್ ಮಾಡ್ಕೊಂಡು ಬಂದಮೇಲೆ ಎಕ್ಸಸ್ ಇರೋದನ್ನೆಲ್ಲ, ಬಟ್ಟೆ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಲೈನಿಂಗ್ ಮೇಲೆ ಇಟ್ಟು ನೋಡಿ ಸಾಕಾಗತ್ತಂತ ಚೆಕ್ ಮಾಡ್ಕೊಳ್ಳಿ. ನಾನು ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಮತ್ತು ಕ್ಯಾನ್ವಾಸ್ಗೆ ಸುತ್ತು ಸ್ಟಿಚ್ನ ಹಾಕ್ಕೊಳ್ತೀನಿ. ಯಾಕಂದರೆ ಇದು ಬಿಚ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಸುತ್ತು 4 ಉಕ್ಕು ಸ್ಟಿಚ್ನ ಹಾಕ್ಕೊಳ್ತೀನಿ. ಇವೆರಡಕ್ಕೂ ಏನು ಹಾಕ್ಕೊಂಡು ಸೇಮ್ 4 ಉಕ್ಕು ಸ್ಟಿಚ್ನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರೋದನ್ನೆಲ್ಲ. ಈಗ ನೋಡಿ ಕ್ಯಾನ್ವಾಸ್ ಮೇಲಕ್ಕೆ ಇರಬೇಕು. ಈ ಕಡೆ 1/4 ಇಂಚು, ಆ ಕಡೆ 1/4 ಇಂಚು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತೀನಿ ನಾನು. ಈ ರೀತಿ ಸ್ಟಿಚ್ನ ಹಾಕ್ಕೊಂಡು ನಾವು ಅದನ್ನು ಉಲ್ಟಾ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ಸಮೇತ ಪಟ್ಟಿ ಅನ್ನೋದು ರೆಡಿ ಆಗಿಬಿಡುತ್ತೆ. ನೋಡಿ ಈ ರೀತಿ ನೀಟಾಗಿ ಲೈನಿಂಗ್ ನಾವು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇಲ್ಲೂ ಕೂಡ 1/4 ಇಂಚಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲಿ ಕಟ್ ಮಾರ್ಕ್ಸ್ ಕಂಪಲ್ಸರಿ. ನೋಡಿ ನಾನು ಕಟ್ ಮಾರ್ಕ್ಸ್ ಇಟ್ಕೊಳ್ತಾ ಇದ್ದೀನಲ್ಲ, ಆ ಥರ ನೀವು ಕ್ರಾಸ್ ಆಗಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ಳಿ. ತುಂಬ ಚೆನ್ನಾಗಿ ಬಟ್ಟೆ ಅನ್ನೋದು ಟರ್ನ್ ಆಗುತ್ತೆ. ನೋಡಿ ಈ ರೀತಿ ಇವಾಗ ಬಟ್ಟೆನ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ ಕೂಳೆ ಅನ್ನೋದು ಲೈನಿಂಗ್ ಕಡೆ ಬರೋ ಥರ ಈ ಥರ ಪ್ಲೇಸ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಪಟ್ಟಿ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಸೊ ಸೇಮ್ ಅದೇ ರೀತಿ ಇನ್ನೊಂದು ಕೂಡ ಮಾಡ್ತೀನಿ ನಾನು. ಇದನ್ನು ಕೂಡ ಅದೇ ರೀತಿ ನೀಟಾಗಿ ಉಲ್ಟಾ ಮಾಡ್ಕೋಬೇಕು. ಇದು ಅಷ್ಟೇ, ಕೂಳೆ ಲೈನಿಂಗ್ ಕಡೆ ಹೋಗೋ ಥರ ಇಟ್ಕೊಂಡು ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನೋಡಿ ಟರ್ನ್ ಆಗುತ್ತೆ ಬಟ್ಟೆ ಅನ್ನೋದು. ಇದೇ ರೀತಿ ನಾನು ಎಲ್ಲವನ್ನು ರೆಡಿ ಮಾಡಿ ಐರನ್ನ ಮಾಡಿಕೊಂಡೆ. ಸೊ ಐರನ್ನ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕ್ರಿಸ್ ಕ್ರಾಸ್ ರೀತಿ ನಾವು ಯಾವ ರೀತಿ ಅರೇಂಜ್ ಮಾಡ್ಕೊಳ್ಳೋದು ನೋಡಿ. ಈ ರೀತಿ ನೀವು ಅರೇಂಜ್ ಮಾಡ್ಕೋಬೇಕಾದ್ರೆ ಖಂಡಿತವಾಗ್ಲೂ ಟೈಮ್ ತಗೊಳ್ಳಿ. ಟೈಮ್ ತಗೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೀವೆಷ್ಟು ಕ್ಯಾಲ್ಕುಲೇಟರ್ ತೊಗೊಂಡಿದ್ದೀರೋ ಅಷ್ಟಕ್ಕೆ ನೀವು ಅದನ್ನ ಇದು ಮಾಡ್ಕೊಳ್ಳಿ. ಅಂದರೆ ನೆಕ್ ವಿಡ್ತ್ ಎಷ್ಟು ತೊಗೊಂಡಿದ್ದೀರೋ ಅಷ್ಟಕ್ಕೆ ಸರಿ ಹೋಗೋ ಥರ ನೀವು ಇದನ್ನು ಪ್ಲೇಸ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ನೀವು ಬಾಟಮಲ್ಲಿ ಏನು ಸ್ಟಿಚ್ ಮಾಡ್ತೀರೋ ಅದಕ್ಕಿಂತ ಒಂದು 3/4 ಇಂಚಷ್ಟು ಜಾಸ್ತಿ, 3/4 ಇಲ್ಲ 1 ಇಂಚಷ್ಟು ಜಾಸ್ತಿ ಅಗಲ ಬರಲಿ ಮೇಲೆ ಶೋಲ್ಡರ್ ಹತ್ರಕ್ಕೆ. ನೋಡಿ 2/3 ನೆಕ್ ವಿಡ್ತ್ ತೊಗೊಂಡಿರೋದು, ಅದನ್ನು /2 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 2/3 / ನಾವು
5.25 ಬರುತ್ತೆ. ನಾನು 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ 6 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. 6 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ನೋಡಿ, ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಈ ರೀತಿ 1/2 ಇಂಚ್ ನಾವು ಈ ಕಡೆ ಮಾರ್ಜಿನ್ ಬಿಡಬೇಕಲ್ಲ, ಈ 1/2 ಇಂಚಿಗೆ ಫಸ್ಟು ಪಟ್ಟಿನ ಕೊಟ್ಬಿಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಫ್ರಂಟ್ ಪಾರ್ಟ್ನ ತಗೊಂಡು ಸೈಡ್ಸು ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ನಾನು ಈ ಕಡೆ ಕ್ರಾಸಾಗಿ ಕಟ್ ಮಾಡಿಲ್ಲ, ಸೊ ಅದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ನನಗೆ ಎಕ್ಸಸ್ ಅನ್ನೋದು ಎಷ್ಟು ಬರ್ತಿದೆ ಅಂತ. ಈಗ ನಾನಿಲ್ಲಿ 1/2 ಇಂಚಷ್ಟು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇವೆಲ್ಲ ನಾವು ಚೆಕ್ ಮಾಡಿಕೊಂಡು ಸ್ಟಿಚ್ನ ಹಾಕಬೇಕಾಗುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ನಮಗೆ ಸರಿ ಹೋಗುತ್ತೆ. ಇದಕ್ಕೆ ಪಟ್ಟಿನ ಕೊಡ್ತಿದ್ದೀನಿ. ಸೇಮ್ ಇದೇ ಥರ ಪಟ್ಟಿ ಇನ್ನೊಂದು ಪೀಸ್ಗೂ ಕೂಡ ಕೊಟ್ಟು ನಾನು ಫಿನಿಶ್ನ ಮಾಡ್ಕೊಳ್ತೀನಿ. ಸೇಮ್ ಇದೇ ಥರ ಪಟ್ಟಿನ ಇದಕ್ಕೂ ಕೊಡ್ತೀನಿ. ನೋಡಿ, ಎರಡಕ್ಕೂ ಕೊಟ್ಟಿದ್ದಾಯಿತು. ಈಗ ನಾವು ಅಟ್ಯಾಚ್ ಮಾಡೋಣ. ಈ ಒಂದು ಕ್ರಿಸ್ ಕ್ರಾಸ್ ರೀತಿಯಲ್ಲಿ ಪಟ್ಟಿನ ಮೆಷರ್ಮೆಂಟ್ ಪ್ರಕಾರ ನೀಟಾಗಿ ಇಟ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲಿಗೆ ಸೆಟ್ ಆಗುತ್ತೆ ಅಂತ ನೋಡಿ, ಕ್ರಾಸಾಗಿ ನೋಡಿ, ಈ ರೀತಿ ಕ್ರಾಸಾಗಿ ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಎಲ್ಲಿಗೆ ಸ್ಟಿಚ್ ಬರಬೇಕು ಅನ್ನೋದು ಕಂಪಲ್ಸರಿ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗು ಕೂತ್ಕೊಳ್ಳುತ್ತೆ. ಯಾವುದೇ ರೀತಿ ವೇರಿಯೇಷನ್ ಅನ್ನೋದು ಬರೋದಿಲ್ಲ. ನೋಡ್ಬೋದು, ಈಗ ನಾನು ಸ್ಟಿಚ್ನ ಮಾಡ್ತಿದ್ದೀನಿ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಕಡೆಗೂ ಸಹ ಸೇಮ್ ಅದೇ ರೀತಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಮಾರ್ಕಿಂಗ್ ಮೇಲೆ ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ಳಿ ಈ ರೀತಿ. ಸೊ ಈಗ ಎರಡಕ್ಕೂ ಒಂದೊಂದು ಸ್ಟಿಚ್ ಮಾಡಿದಾಗಿದೆ. ಈಗ ನೋಡಿ, ಈ ರೀತಿ ಇಟ್ಕೊಂಡು ಉಳಿದಿರೋದನ್ನು ನಾನು ಸ್ಟಿಚ್ ಮಾಡ್ಕೊಳ್ತೀನಿ. ನಿಮಗೆ ಗುಂಡ್ಪಿನ್ನ ಯೂಸ್ ಮಾಡ್ಕೊಳ್ಳಿ. ಗುಂಡ್ಪಿನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ನ ಮಾಡ್ಕೊಳ್ಳಿ. ಅಂದರೆ ಗುಂಡ್ಪಿನ್ನ ಹಾಕಿಟ್ರೆ ಬಟ್ಟೆ ಜರಗಲ್ವಲ್ಲ, ನೀಟಾಗಿ ಹಾಕೋ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಈಗ ಮೇಲಕ್ಕೆ ಪಟ್ಟಿನ ಅಟ್ಯಾಚ್ ಮಾಡಬೇಕಾದ್ರೆ ಕೆಳಗಡೆಗಿಂತ ಸ್ವಲ್ಪ ಅಗಲ ತಗೋಬೇಕಾಗತ್ತೆ ನೀವು. ಯಾಕಂದರೆ ಶೋಲ್ಡರ್ ಅನ್ನೋದು ನಿಮಗೆ ಬ್ರಾಡ್ ಆಗುತ್ತೆ ಮೇಲೆ ಹೋಗ್ತಾ. ಹಾಗಾಗಿ ನೀವು 1/2 ಇಂಚಷ್ಟು ಜಾಸ್ತಿ ತಗೋಬೇಕಾಗತ್ತೆ. ಯಾವ ಪ್ಯಾಟ್ರನ್ನಲ್ಲಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಕರೆಕ್ಟಾಗಿ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆಗೂ ಸೇಮ್ ಅದೇ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಹೇಳೋದ್ನಲ್ಲ ನಾನು, ನೋಡಿದಷ್ಟು ಈಸಿಯಾಗಿ ನಾವು ಬ್ಲೌಸ್ನ ರೆಡಿ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಟೈಮ್ ತಗೊಳುತ್ತೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ. ಕರೆಕ್ಟಾಗಿ ನೀವು ಕೂರಿಸ್ಬೇಕಾಗತ್ತೆ ಈ ಒಂದು ಪಟ್ಟಿನ. ನೋಡಿ, ನೀಟಾಗಿ ಈ ರೀತಿ ಕೂರಿಸ್ತಾ ಇದ್ದೀನಿ ನಾನು. ಈಗ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೋಬೇಕಾಗತ್ತೆ. ಓವರ್ಲಾಕ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರುತ್ತೆ. ಹಾಗಾಗಿ ಓವರ್ಲಾಕ್ ಮಾಡ್ಕೊಳ್ಳಿ. ಓವರ್ಲಾಕ್ ಇಲ್ಲ ಅನ್ನೋರು ಖಂಡಿತವಾಗೂ ಸ್ಕಿಪ್ ಮಾಡ್ಬೋದು. ನೋಡಿ, ಓವರ್ಲಾಕ್ ಮಾಡಿಕೊಂಡೆ. ಈಗ ನಾನು ಇಲ್ಲಿ ಬಾರ್ಡ್ರನ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಬಾರ್ಡ್ರನ್ನ ತಗೊಂಡು ಇಲ್ಲಿ ಸ್ಟಿಚ್ ಮಾಡ್ತೀನಿ ಸ್ಟ್ರೈಟಾಗಿ. ಇದು ಕಸ್ಟಮರೇ ಕಳಿಸಿರುವಂತಹ ಬ್ಲೌಸ್ ಡಿಸೈನು. ಈ ರೀತಿ ನೀಟಾಗಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡು ಬಾಟಮಲ್ಲಿ ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕು. ನಾವು ಫಿನಿಶಿಂಗ್ ಫೋಲ್ಡ್ ಮಾಡ್ಕೊಳ್ಳೋದ್ರ ಮೇಲೇ ಡಿಪೆಂಡ್ ಆಗಿರುತ್ತೆ. ನೀಟಾಗಿ ನಾವು ಫಿನಿಶಿಂಗ್ ಸಮೇತ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಬ್ಲೌಸು ಕೂಡ ಲುಕ್ಕು ಅಷ್ಟೇ ಚೆನ್ನಾಗಿರುತ್ತೆ.
ನೀಟಾಗಿ ಫೋಲ್ಡ್ ಮಾಡಿ ನಾನಿಲ್ಲಿ ಸ್ಟಿಚ್ನ ಹಾಕ್ತಿದ್ದೀನಿ, ನೋಡ್ತಿರ್ಬೋದು ನೀವು. ನೋಡಿ, ಈಗ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಹೇಗೆ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು. ಈಗ ನಾನು ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ ಮೇಲಿಟ್ಟು ನೀಟಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ಬರಬಾರ್ದು, ನೀಟಾಗಿ ಲೆವೆಲ್ಲಾಗಿರಬೇಕಾಗತ್ತೆ. ನೋಡಿ, ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬ್ಲೌಸ್ ಅನ್ನೋದು. ಈ ಒಂದು ಟೈಮಲ್ಲಿ ನಿಮ್ಮ ಬ್ಲೌಸ್ ಹೇಗೆ ಕಾಣಿಸ್ತಿದೆ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಎರಡು ಶೋಲ್ಡರ್ನ ನಾನು ಸ್ಟಿಚ್ ಮಾಡಿಕೊಂಡೆ, ಓವರ್ಲಾಕ್ ಮಾಡ್ಕೊಂಡು ಬಂದೆ. ಈಗ ನಾನು ಈಗಾಗಲೇ ಸ್ಲೀವ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ಲೀವ್ ಏನು ಡಿಸೈನ್ ಇರಲಿಲ್ಲ, ಸೊ ಹಾಗಾಗಿ ಸ್ಲೀವ್ನ ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡಿದ್ಮೇಲೆ ನಿಮಗೆ ಫೈನಲ್ ಲುಕ್ ನೋಡಿ. ನಮಗೆ ಶೋಲ್ಡರ್ 2 ಇಂಚಸ್ ಬೇಕಿತ್ತು, 2 ಇಂಚಸ್ ಕರೆಕ್ಟಾಗಿ ಬಂದಿದೆ. ಇನ್ನೊಂದು ಸ್ಲೀವ್ನ ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಬಟ್ಟೆನ ಎಳಿಬೇಡಿ, ನಮಗಿಲ್ಲಿ ಬಟ್ಟೆ ಎಳಿದಿರ ನೀಟಾಗಿ ಸ್ಟಿಚ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಸ್ಲೀವ್ ಅನ್ನೋದು ಮ್ಯಾಚ್ ಆಗಿಬಿಡುತ್ತೆ. ಈಗ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಂಡು ಬಂದೆ. ಈಗ ಸೈಡ್ ಫಿಟ್ಟಿಂಗ್ನ ಕೊಡೋ ಟೈಮು. ಸೈಡ್ ಫಿಟ್ಟಿಂಗ್ ಕೊಡೋಕ್ಕೆ 5 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ನೀಟಾಗಿ ಇಲ್ಲಿ ಮಾರ್ಕಿಂಗ್ ಏನು ಕಾಣಿಸ್ತಿದೆಯೋ ಇಲ್ಲಿ ಡೈರೆಕ್ಟಾಗಿ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಬಂದೆ. ಈ ಕಡೆನೂ ಅಷ್ಟೇ ನೀಟಾಗಿ ಫಿಟ್ಟಿಂಗ್ನ ಕೊಡ್ತಾಯಿದ್ದೆ ನಾನು. ನೀಟಾಗಿ ಈ ರೀತಿ ಫಿಟ್ಟಿಂಗ್ನ ಕೊಟ್ಟಿದ್ದಾದಮೇಲೆ ಬ್ಲೌಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಬ್ಲೌಸ್ ಡಿಸೈನು. ನೀವು ಕೂಡ ಯುಗಾದಿ ಹಬ್ಬಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದಷ್ಟು ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ. ಪೇಷನ್ಸ್ ಇದ್ದರೆ ಖಂಡಿತವಾಗೂ ಬ್ಲೌಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.